ನಮಸ್ತೆ, ಗುಡ್ ಮಾರ್ನಿಂಗ್. ನಾವೆಲ್ಲರೂ ಇವಾಗ ವಿಜುವಲೈಸೇಷನ್ ಮಾಡೋಣ. ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ಇವತ್ತು ವಿಜುವಲೈಸೇಷನ್ ಮಾಡೋಣ. ಬೆನ್ನು ನೇರವಾಗಿ ಇಟ್ಕೊಳ್ಳಿ. ನನ್ನ ಎಲ್ಲ ದೇಹದ ಅಂಗಾಂಗಗಳು ಆರೋಗ್ಯವಾಗಿದೆ. ನನ್ನ ಎಲ್ಲ ದೇಹದ ಅಂಗಾಂಗಗಳು ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಎಲ್ಲ ದೇಹದ ಅಂಗಾಂಗಗಳು ಸಮರ್ಥವಾಗಿ ಕೆಲಸ ಮಾಡ್ತಿರೋದ್ರಿಂದ ನನ್ನ ದೇಹ ಅತ್ಯುತ್ತಮವಾದ ಆರೋಗ್ಯವನ್ನು ಹೊಂದಿದೆ. ನನ್ನ ದೇಹದ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ. ಆರೋಗ್ಯನ ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಮಾಡ್ತಾ ಇರೋದ್ರಿಂದ ನನ್ನ ಆರೋಗ್ಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ.
ನನ್ನ ದೇಹದಲ್ಲಿ ದಿನೇ ದಿನೇ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ. ನನ್ನ ಆರೋಗ್ಯ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಖುಷಿಯಾಗಿ ನಡೆದಾಡ್ಕೊಂಡು 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕತಕ್ಕಂಥ ಶಕ್ತಿ ನನಗೆ ಸಿಕ್ಕಿದೆ. ಪ್ರತಿಯೊಬ್ಬರ ಬಗ್ಗೆನೇ ಇವಾಗ ವಿಜುವಲೈಸೇಷನ್ ಮಾಡಿ. ನನ್ನ ತಂದೆ ತಾಯಿ, ನನ್ನ ಸಂಗಾತಿ, ನನ್ನ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಸಹ ಆರೋಗ್ಯವಾಗಿದ್ದಾರೆ. ಅವರೆಲ್ಲರ ರೋಗ ನಿರೋಧಕ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳನ್ನ ಅನುಸರಿಸ್ತಾ ಇದ್ದಾರೆ. ಅವರೆಲ್ಲರೂ ಸಹ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡು ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳನ್ನ ಪಾಲನೆ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಸಂತೋಷವಾಗಿ ಖುಷಿಯಿಂದ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕತಕ್ಕಂಥ ಶಕ್ತಿನ ಪಡ್ಕೊಳ್ತಾ ಇದ್ದಾರೆ. ನಾನು ಆರೋಗ್ಯವಾಗಿರೋದ್ರಿಂದ, ನನ್ನ ಫ್ಯಾಮಿಲಿ ಆರೋಗ್ಯವಾಗಿರೋದ್ರಿಂದ ಈ ಆರೋಗ್ಯದ ಬಗ್ಗೆ ನಾನು ಇನ್ನೊಬ್ಬರಿಗೆ ಅರಿವು ಮೂಡಿಸ್ತಾ ಇದ್ದೀನಿ. ಎಲ್ಲರಿಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ದೈಹಿಕವಾದಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಪ್ರತಿದಿನ ವ್ಯಾಯಾಮ ನಾನು, ನನ್ನ ಮನೆಯವರೆಲ್ಲರೂ ಸಹ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ದೇಹದ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳನ್ನ ನಾನು ತಗೊಂಡು ಸದೃಢವಾಗಿದ್ದೀವಿ ನಾವೆಲ್ಲ. ಮಾನಸಿಕವಾಗಿ ಎಲ್ಲರೂ ಸಹ ಸದೃಢವಾಗಿದ್ದೀವಿ. ನಮ್ಮೆಲ್ಲರ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿದೆ. ಪ್ರತಿ ಕ್ಷಣ ಸಂತೋಷವಾಗಿದ್ದೀವಿ. ಇದರಿಂದ ನನ್ನ ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಪ್ರತಿ ಕ್ಷಣ ಸಂತೋಷವಾಗಿರೋದ್ರಿಂದ ಮಾನಸಿಕವಾದ ಆರೋಗ್ಯ ಅತ್ಯುತ್ತಮವಾಗಿದೆ. ನಾವೆಲ್ಲರೂ ಆರೋಗ್ಯವಾಗಿರೋದ್ರಿಂದ ನಾವೆಲ್ಲರೂ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲರಿಗೂ ಸಹ ಆರೋಗ್ಯದ ಅರಿವನ್ನ ಮೂಡಿಸ್ತಾ ಇದ್ವಿ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಸಂಬಂಧಿಕರು, ನಮ್ಮ ಊರಿನವರು, ನಮ್ಮ ಏರಿಯಾದವರು, ನಮ್ಮ ತಾಲೂಕ್, ನಮ್ಮ ಜಿಲ್ಲೆ, ನಮ್ಮ ದೇಶ, ಹಾಗೆ ನಮ್ಮ ಮನುಕುಲದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆರೋಗ್ಯವಾಗಿದ್ದಾರೆ.
ಇಡೀ ಮನುಕುಲ ದಿನೇ ದಿನೇ ಆರೋಗ್ಯವನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಸಹ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಸಹಿತ ದೈಹಿಕ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಇದೆ, ಮಾನಸಿಕ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಸಹ ಒಂದು ಧೈರ್ಯ, ವಿಶ್ವಾಸ, ನಂಬಿಕೆ ಹೆಚ್ಚಾಗಿದೆ. ಇಡೀ ಮನುಕುಲ ಆರೋಗ್ಯವಾಗಿದೆ. ಪ್ರತಿಯೊಬ್ಬರೂ ಸಹ 100 ವರ್ಷಕ್ಕೂ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಎಲ್ಲರೂ ಸಹ ಆತ್ಮಸ್ಥೈರ್ಯನ ಪಡ್ಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಆತ್ಮಶಕ್ತಿ ಜಾಗೃತ ಆಗ್ತಾ ಇದೆ. ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಧೈರ್ಯನ ತುಂಬುತ್ತಾ ಆರೋಗ್ಯದ ಬಗ್ಗೆ ಮಾತ್ರ ಮಾತಾಡ್ತಿದ್ದಾರೆ. ಎಲ್ಲರೂ ಆರೋಗ್ಯವಾಗಿದ್ದೀವಿ ಅನ್ನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಇಡೀ ಮನುಕುಲ ಸಂತೋಷವಾಗಿ, ಆರೋಗ್ಯವಾಗಿ ಪ್ರತಿದಿನ ಜೀವಿಸ್ತಾ ಇದೆ. ಇಡೀ ಮನುಕುಲಕ್ಕೆ ಆರೋಗ್ಯಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅಂಶಗಳು ದೊರೀತಾ ಇದೆ. ಎಲ್ಲರೂ ಆರೋಗ್ಯಕ್ಕೆ ಕಾಳಜಿ ತಗೊಳ್ತಾ ಇದ್ದಾರೆ. ಇಡೀ ಮನುಕುಲದ ರೋಗ ನಿರೋಧಕ ಶಕ್ತಿ ದಿನೇ ದಿನೇ ಹೆಚ್ಚಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಗಾಡ್ ಫಾರ್ ಗಿವಿಂಗ್ ಎ ಇಮ್ಯುನಿಟಿ ಪವರ್ ಟು ದಿ ಮ್ಯಾನ್ಕೈಂಡ್. ಮನುಕುಲಕ್ಕೆ ರೋಗ ನಿರೋಧಕ ಶಕ್ತಿನ ಪ್ರಸಾದಿಸ್ತಕ್ಕಂಥ ದೇವರಿಗೆ ಧನ್ಯವಾದಗಳು. ಎಲ್ಲರೂ ಆರೋಗ್ಯವಾಗಿಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರೋಗ್ಯವಾದ ಜೀವನನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಧಾನಕ್ಕೆಲ್ಲ ಕಣ್ಬಿಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗುಡ್ ಮೋದಿಕೆ ಮಾರ್ನಿಂಗ್. ನಾನು ನಿಮ್ಮ ರಾಜು ಡಿಜಿ, ಮೋದಿಕೆಯನ್ನ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್. ನಿಮ್ಮೆಲ್ಲರೂ ಕೂಡ ಆಜಾದಿ ಫೆಸ್ಟಿನ ಒಂದು ಸ್ಪೆಷಲ್ ಟ್ರೈನಿಂಗ್ಗೆ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ವಿಶಿಷ್ಟವಾದಂತಹ ಒಂದು ಆಜಾದಿ ಫೆಸ್ಟ್ ಈಗಾಗಲೇ ನಮ್ಮ ಇದಕ್ಕಿಂತ ಹಿಂದೆ ಏನು ಪ್ಲೇ ಮಾಡಿದ್ವಿ ಟ್ರೈನಿಂಗ್ ನಾವು ನಿಮ್ಮೆಲ್ಲರಿಗೂ ಕೊಟ್ಟಿದ್ದೀವಿ. ಅದು ತುಂಬಾ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಕೂಡ. ತುಂಬಾ ನಿಮಗೆ ಹಾರ್ಟ್ ಟಚಿಂಗ್ ಎಕ್ಸ್ಪೀರಿಯನ್ಸ್, ಅದರಿಂದ ಕಮಿಟ್ಮೆಂಟ್ ಹೈ ಆಗಿದೆ, ಅದರಿಂದಾಗಿ ಥಿಂಕಿಂಗ್ ಎಕ್ಸ್ಪ್ಯಾಂಡ್ ಆಗಿದೆ, ಮೆಂಟಾಲಿಟಿ ಚೇಂಜ್ ಆಗಿದೆ, ಬಿಗ್ ಥಿಂಕಿಂಗ್ ಬಂದಿದೆ. ಅದೇ ತರನೇ ಸೊ ಒಂದು ವಿಷನ್ ಆಗ್ಲಿ, ಪವರ್ ಆಫ್ MLM ಎಲ್ಲ ಗೊತ್ತಾಗಿದೆ ನಿಮಗೆ. ಅದನ್ನ ಇನ್ನೂ ಕೂಡ ಇಂಪ್ರೂವ್ಡ್ ವರ್ಷನ್, ಯಾಕೆಂದ್ರೆ ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದ ವರ್ಲ್ಡ್ ಎಕ್ಸೆಪ್ಟ್ ದ ಚೇಂಜ್. ಸೊ ಅಪ್ಗ್ರೇಡ್, ಇವಾಗ ಚೇಂಜ್ ಅಂತ ಅಲ್ಲ, ಸೊ ಒಂದು ಪರಿವರ್ತನೆ, ಅಪ್ಗ್ರೇಡ್ ಮಾಡ್ಬಿಟ್ಟು ನಿಮಗೆ ಇನ್ನ ಒಂದು ಬೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ಸಾಕಷ್ಟು 7-8 ತಿಂಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ MLM ಅಲ್ಲಿ, ಅದೊಂದು ಸ್ಪೆಷಲ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಕೊಡ್ಲಿಕ್ಕೆ ಹೊರಟಿದ್ದೀನಿ ಇವಾಗ. ಸೊ ಫ್ರೆಂಡ್ಸ್, ಸ್ಟೇ ಟ್ಯೂನ್ಡ್ ಅಂಡ್ ಕಮಿಟ್ಮೆಂಟ್ ಕೊಟ್ಬಿಟ್ಟು ತುಂಬಾ ಒಂದು ಇನ್ವಾಲ್ವ್ಮೆಂಟ್ ಇಂದ ಅಟೆಂಡ್ ಆಗಿ ಈ ಪ್ರೋಗ್ರಾಮ್ ನ. ತುಂಬಾನೇ ನಿಮ್ಗೆ ಇಷ್ಟ ಆಗುತ್ತೆ ಈ ಪ್ರೋಗ್ರಾಮು. ಸ್ನೇಹಿತರೆ, ಇವಾಗ ನಾನು ಟಾಪಿಕ್ ಏನ್ ನಾನು ಕೊಟ್ಟಿದ್ದೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಪವರ್, MLM ಪವರ್. ಸೊ ನಾವೆಲ್ಲರೂ ಕೂಡ ಏನ್ ಇಂಡಸ್ಟ್ರಿನಲ್ಲಿ ಇದೀವಿ, ಈ ಇಂಡಸ್ಟ್ರಿ ತುಂಬಾ ಪ್ರಖ್ಯಾತ ಆದಂತ ಇಂಡಸ್ಟ್ರಿ, ಸಾಕಷ್ಟು ರೆವಲ್ಯೂಷನ್ ಕ್ರಿಯೇಟ್ ಮಾಡತಕ್ಕಂಥ ಇಂಡಸ್ಟ್ರಿ. ಎಂಟೈರ್ ಇಂಡಿಯಾ ಅಷ್ಟೇ ಅಲ್ಲ, ವರ್ಲ್ಡ್ ಅನ್ನ ಪರಿವರ್ತನೆ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಕ್ಕಂಥ ಒಂದು ಮಹಾನ್ ಶಕ್ತಿ ಅಂತ ಹೇಳ್ಬೋದು. ಈ ಒಂದು ಇಂಡಸ್ಟ್ರಿನ ಒಂದು ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ತಾರೆ, ಸರ್ವಶ್ರೇಷ್ಠ ವ್ಯಾಪಾರ ಅಥವಾ ಒಂದು ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು.
ತುಂಬಾ ಜನಗಳಿಗೆ ಇದನ್ನೂ ಒಂದು ಕೆರಿಯರ್ ತರ ನೋಡಕ್ ಆಗ್ತಿರ್ಲಿಲ್ಲ. ಎಷ್ಟೋ ವರ್ಷದ ಹಿಂದೆ ಏನೋ ಒಂದು ಹಾಬಿ ಅಥವಾ ಒಂದು ಟೈಮ್ ಬೀಯಿಂಗು, ಒಂದು ಸ್ಕೀಮ್ ತರನೋ, ಇನ್ನೇನೋ ಒಂದು ಮಾರ್ಕೆಟಿಂಗು, ಈ ತರ ಏನೋ ಅನ್ಕೊಂಡಿದ್ರು. ಬಟ್ ಇತ್ತೀಚಿನ ಒಂದು ಪರಿವರ್ತನೆ, ಬದಲಾವಣೆಗಳು ಯಾವ ತರ ಆಗಿದೆ ಅದನ್ನ ಎಕ್ಸ್ಟ್ರಾರ್ಡಿನರಿ ಫ್ರೆಂಡ್ಸ್. ಎಸ್ಪೆಷಲಿ ಈ ಕೊರೋನಾ ಟೈಮ್ ಏನು ಒಂದು ವರ್ಷ 4 ತಿಂಗಳು ಕೊರೋನಾದಲ್ಲಿ ನಲಿಗಿ ಹೋಗಿದೆ ಪ್ರಪಂಚ, ನಮ್ಮ ದೇಶ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದೆ, ಕಷ್ಟಗಳ ಸರಮಾಲೆ ಒಡ್ಡಿದೆ. ಇವತ್ತು ಈ ತರ ಒಂದು ದೊಡ್ಡ ಸಮಸ್ಯೆನಲ್ಲೂ ಕೂಡ ಒಂದು ಸೊಲ್ಯೂಷನ್ ಆಗಿ ಒಂದು 108 ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು. ಅಷ್ಟು ಒಂದು ಎಕ್ಸ್ಟ್ರಾರ್ಡಿನರಿ ಆಪರ್ಚುನಿಟಿ. ಏನು ದೊಡ್ಡದಾಗಿ ಸಮಸ್ಯೆಗಳು ಹೇಳ್ಬೇಕು ಅಂದ್ರೆ, ಇತ್ತೀಚೆಗೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಆರ್ಥಿಕ ಸಮಸ್ಯೆ ಇನ್ನೂ ಕೂಡ ವರ್ಷಿಗೆ ಹೋಗಿದೆ, ಪಾತಾಳಕ್ಕೆ ಹೋಗಿದೆ. ಒಂದು ಎಕನಾಮಿಕಲ್ ಗ್ರೋತ್ ಆಗಿರ್ಬೋದು, ಜನಗಳ ಸ್ಯಾಲರಿ ಡೌನಿಗೆ ಹೋಗಿದೆ, ಇನ್ಕಮ್ ಮತ್ತೆ ಬಿಸ್ನೆಸ್ ಅಲ್ಲಿ ಇನ್ಕಮ್ ಡೌನ್ ಆಗಿದೆ, ಅಗ್ರಿಕಲ್ಚರ್ ಅಲ್ಲಿ ಇನ್ಕಮ್ ಡೌನ್ ಆಗಿದೆ, GDP ಗ್ರೋತ್ ಡೌನ್ ಆಗಿದೆ. ಇನ್ನು ಎಷ್ಟು ವರ್ಷ ಬೇಕಾಗುತ್ತೋ ಗೊತ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ದಿಗ್ಗಜರು, ಅಧಿರಥ ಮಹಾರಥರು, ಇನ್ಕ್ಲೂಡಿಂಗ್ ಚೈನಾದ ಬಿಸ್ನೆಸ್ ಟೈಕೂನ್ ಜಾಕ್ ಮಾ ಆಗಿರ್ಬೋದು, ನಮ್ಮ ಇಂಡಿಯಾದಲ್ಲೂ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು, ರತನ್ ಟಾಟಾ ಅವರಲ್ಲಿ ಹೇಳ್ತಿರೋದು ಏನು ಅಂದ್ರೆ, ಯಾವ ತರ ಕೊರೋನಾ ಅಟ್ಯಾಕ್ ಆಗಿದೆ ಅಂದ್ರೆ, ಇನ್ನೂ 1-2 ವರ್ಷ ಯಾವ ಕಾರಣಕ್ಕೂ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಂಗಿಲ್ಲ, ಗ್ರೋತ್ ಬಗ್ಗೆ ಮಾತಾಡಂಗಿಲ್ಲ. ಕೇವಲ ನಾವು ಮಾತಾಡಬೇಕಾಗಿರೋದು ಹೆಲ್ತ್ ಬಗ್ಗೆ, ಹೆಲ್ತ್ ಉಳಿಸ್ಕೊಳ್ಳೋದ್ರ ಬಗ್ಗೆ, ಜೀವ ಉಳಿಸ್ಕೊಳ್ಳೋದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಒಂದು ಕಠಿಣ ಪರಿಸ್ಥಿತಿ ಇರುವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಿದೆ, ಒಂದು ಕಾಯಕಲ್ಪ ಅಂತ ಹೇಳ್ಬೋದು, ಅತಿ ದೊಡ್ಡ ಕ್ರಾಂತಿ ಉಂಟು ಮಾಡಿದೆ. ಇವತ್ತು ಪ್ರಪಂಚದಲ್ಲಿ ಅಥವಾ ಇಂಡಿಯಾದಲ್ಲಿ ಬರೀ 3% ಬಿಸ್ನೆಸ್ ಉಸಿರಾಡ್ತಾ ಇದೆ, ಸ್ವಲ್ಪ ಗ್ರೋತ್ ಅಲ್ಲಿ ಇದೆ. ಇನ್ನು 97% ಬಿಸ್ನೆಸ್ ಡೌನ್ ಅಲ್ಲಿ ಇದೆ. ಏನು 3% ಮೇಂಟೈನ್ ಅಥವಾ ಗ್ರೋತ್ ಅಲ್ಲಿ ಇದೆಯಲ್ಲ, ಆ ಗ್ರೋತ್ ಅಲ್ಲಿ ಇರ್ತಕ್ಕಂಥ ಬಿಸ್ನೆಸ್ ನಮ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ರೆಂಡ್ಸ್. ಎಲ್ಲಾ ಇಂಡಸ್ಟ್ರಿ ಸಿಕ್ ಆಗ್ತಿದೆ, ಮೆಜಾರಿಟಿ ಇಂಡಸ್ಟ್ರಿ ಸಿಕ್ ಆಗ್ತಿದೆ. ಅದು ಟೂರಿಸಂ ಇಂಡಸ್ಟ್ರಿ ಆಗಿರ್ಬೋದು, ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು, ಗಾರ್ಮೆಂಟ್ಸ್ ಇಂಡಸ್ಟ್ರಿ ಆಗಿರ್ಬೋದು, ಮೂವಿ ಇಂಡಸ್ಟ್ರಿ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಆಗಿರ್ಬೋದು, ತುಂಬಾ ಡೌನ್ ಹೋಗ್ತಾ ಇದೆ. ಕೆಲಸಗಳನ್ನ ಕಳ್ಕೋತಾ ಇದ್ದಾರೆ. ಬಿಸ್ನೆಸ್ ಎಲ್ಲದಕ್ಕೂ ಗ್ರೋತ್ ನೆಗೆಟಿವ್ ಗ್ರೋತ್ಗೆ ಹೋಗ್ತಾ ಇದೆ. ಸರ್ಕಾರದಿಂದ ಪ್ಯಾಕೇಜ್ ಬೇಕು, ಸಬ್ಸಿಡಿ ಬೇಕು, ಸಪೋರ್ಟ್ ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಏನಿದೆ, ತುಂಬಾ ಗ್ರೋತ್ ಅನ್ನು ಪಡ್ಕೊಂಡಿದೆ. ಇತ್ತೀಚೆಗೆ ಈ ಲಾಕ್ ಡೌನ್ ಟೈಮಲ್ಲೇನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಕಂಪ್ನಿಗಳು ಸಿಕ್ಕಾಪಟ್ಟೆ ಗ್ರೋತ್ ಅನ್ನು ಹೊಂದಿದೆ. ಕೇವಲ ನಮ್ಮ ಮೋದಿ ಕೇರ್ ಅಂತ ಹೇಳ್ತಾ ಇಲ್ಲ, ಯಾವ್ದೆಲ್ಲ ಜೆನ್ಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಇದೆ ಸಿಕ್ಕಾಪಟ್ಟೆ ಗ್ರೋತ್ ಅನ್ನು ಹೊಂದಿದ್ದು. ನಾವು ಸರ್ಕಾರದಲ್ಲಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದೀವಿ. ಅಂಡ್ ತಿಂಗಳ ಕನಿಷ್ಠ ಅಂದ್ರೆ 10ರಿಂದ 15 ಲಕ್ಷ ಜನ ಡಿಸ್ಟ್ರಿಬ್ಯೂಟರ್ಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗ್ತಾ ಇದ್ದಾರೆ, ಸೆಲ್ಫ್ ಆಂಟರ್ಪ್ರಿನರ್ಶಿಪ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನೋಡ್ತಾ ಹೋಗೋಣ. ನೆಟ್ವರ್ಕ್ ಮಾರ್ಕೆಟಿಂಗ್ ಪವರ್ ನ ತಿಳಿಸ್ಲಿಕ್ಕೆ ಕೆಲವೊಂದಿಷ್ಟು ಸ್ಯಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಕಾರ್ಗಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಣ್ಣ ಪುಟ್ಟ ಕಾರ್ನು ತಗೊಳೋದು ಕಷ್ಟ ಈ ಇತ್ತೀಚಿನ ಪರಿಸ್ಥಿತಿನಲ್ಲಿ. ಸಣ್ಣ ಕಾರಿಗೆ ಡಿಮ್ಯಾಂಡ್ ಇದೆ, ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂತಾ ಇದ್ದಾರೆ ಕೊರೋನಾ ಟೈಮ್ ಅಲ್ಲಿ, ಕಾರ್ ಕನ್ವೀನಿಯಂಟ್ ಅಂತ ಹೇಳಿ. ಆದ್ರೆ ಒಂದು ಮೀಡಿಯಂ ಲೆವೆಲ್ ಲಕ್ಸುರಿ ಕಾರ್ಗಳನ್ನ ತಗೊಳಕ್ ಆಗ್ತಿಲ್ಲ. ಕಾರ್ ತಗೊಂಡಿರೋರು, ಬುಕ್ ಮಾಡಿರೋರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈ ತರ ಪರಿಸ್ಥಿತಿ ಇದೆ. ಇವಾಗ್ಲೂ ಕೂಡ ಏನಾದ್ರು ಮಿಡ್ ರೇಂಜ್ ಅಲ್ಲಿ ಒಳ್ಳೊಳ್ಳೆ ಕಾರ್ಗಳು, ಸೂಪರ್ ಲಕ್ಸುರಿ ಕಾರ್ನ ತಗೋತಾ ಇದ್ದಾರೆ ಅಂದ್ರೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು. ಇದು ನಾನು ಹೇಳ್ತಿಲ್ಲ, ದೊಡ್ಡ ಒಂದು ಲಕ್ಸುರಿ ಕಾರ್ ಓನರ್ಗಳು, ಹೋಂಡಾ ಸಿಟಿ ಖರೀದಿ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಇನ್ನ ಬೇರೆ ಒಂದು ಸ್ಪೋರ್ಟ್ಸ್ ಮಾಡೆಲ್ ಕಾರ್ ಆಗಿರ್ಬೋದು, ಬೆನ್ಸ್, BMW, ಆಡಿ, ಜಾಗ್ವಾರ್ ಶೋರೂಮ್ ನವರು ಎಂಪ್ಲಾಯಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಜಾಸ್ತಿ ಎನ್ಕ್ವೈರಿ ಬರ್ತಿರೋದು, ಟೆಸ್ಟ್ ಡ್ರೈವ್ ಮಾಡ್ತಿರೋದು, ಪರ್ಚೇಸ್ ಮಾಡ್ತಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ನವರು ಅಂತ ಹೇಳಿ. ಆ ತರದ್ದು ಇವತ್ತು ಈ ಸಂಕಷ್ಟ ಪರಿಸ್ಥಿತಿನಲ್ಲಿ ಲಕ್ಸುರಿ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮನೆ ಕಟ್ಸ್ಕೊತಾ ಇದ್ದಾರೆ, ಲಕ್ಷ ಕೋಟಿ ಎಲ್ಲ ಸಂಪಾದನೆ ಮಾಡ್ತಿದ್ದಾರೆ. ಜೊತೆಗೆ ಒಂದು ಸದೃಢವಾಗಿ ಆರೋಗ್ಯವಂತರಾಗಿ ಒಳ್ಳೆ ಮನಸ್ಥಿತಿ ಹಿಡ್ಕೊಂಡು ಒಂದು ನಿಜವಾದ ವಿದ್ಯಾವಂತರಾಗಿ ಸುಸಂಸ್ಕೃತವಂತರಾಗಿ ಅದೇ ತರನೇ ವ್ಯಕ್ತಿತ್ವ ವಿಕಸನ ಡೆವಲಪ್ ಮಾಡ್ಕೊಂಡು ಬೆಳೀತಾ ಇದಾರೆ ಅಂದ್ರೆ ಅವರು ನಾವೆಲ್ಲರೂ ನೆಟ್ವರ್ಕರ್ಗಳು. ಸ್ನೇಹಿತರೆ, ಇದು ಒಂದು ರಿಸೆಷನ್ ಪ್ರೂಫ್ ಬಿಸ್ನೆಸ್ ಅಂತ ಹೇಳ್ಬೋದು. ರಿಸೆಷನ್ ಪ್ರೂಫ್ ಬಿಸ್ನೆಸ್ ಅಂದ್ರೆ ಯಾವುದೇ ತರ ಮಳೆಗಾಲನೋ, ಚಳಿಗಾಲನೋ, ಬರಗಾಲನೋ ಆ ತರದ್ ಯಾವುದೂ ಎಫೆಕ್ಟ್ ಆಗಲ್ಲ. ಏನು ಒಂದು ಇದು ಬಂತು ಯಾವುದು ಅಂತ ಹೇಳಿದ್ರೆ, ಮನಿ ಬ್ಯಾನ್ ಆಯ್ತು, ನೋಟ್ ಬಂದಿ 3.5 ವರ್ಷ ಕೆಳಗೆ ನೋಟ್ ಬಂದಿ ಅಂತ ಬಂದಾಗ ಎಲ್ಲ ಸಾಕಷ್ಟು ಬಿಸಿನೆಸ್ ತತ್ತರಿಸಿ ಹೋಯ್ತು ತಾತ್ಕಾಲಿಕವಾಗಿ. ಅದಾದ ನಂತರ GST ಬಂತು, ಅದಾದ ನಂತರ ಕೊರೋನಾ ಬಂತು. ಇದು ಯಾವುದೇ ಸುನಾಮಿ ಚಂಡಮಾರುತದಿಂದನೂ ಅಲ್ಗಾಡದೆ ಇರ್ತಕ್ಕಂಥ ಬಿಸಿನೆಸ್ ಅಂದ್ರೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ರೆಂಡ್ಸ್. ಇದು ಪ್ರಾಕ್ಟಿಕಲಿ ಪ್ರೂವ್ ಆಗಿರ್ತಕ್ಕಂಥದ್ದು. ಬೇರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ನೋಡ್ಕೊಂಡ್ರೆ ನಮ್ದು ಇಂಡಸ್ಟ್ರಿ ಸಿಕ್ಕಾಬಟ್ಟೆ ಸ್ಕೈ ರಾಕೆಟಿಂಗ್ ವೇಗದಲ್ಲಿ ನಮ್ಮ ಒಂದು ಬಿಸಿನೆಸ್ ಬೆಳೀತಾ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಒಂದು ಬಿಸಿನೆಸ್ಸಿನ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಿಗ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಎಜುಕೇಶನ್ ಏನಿದೆ, ಮಹಾನ್ ಶಿಕ್ಷಣ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಒಂದು 3ನೇ ವರ್ಷದಿಂದ ಸ್ಟಡಿ ಸ್ಟಾರ್ಟ್ ಮಾಡ್ತಾರೆ ಅವ್ರ ಲೈಫ್ ಅಲ್ಲಿ. ಪ್ರಿ-KG ಸ್ಕೂಲಿಂದ ಹಿಡಿದು LKG, UKG, ಡಿಗ್ರಿ, ಡಬಲ್ ಡಿಗ್ರಿ, ಇಂಜಿನಿಯರಿಂಗು, MBA, MTech ಎಲ್ಲ ಮಾಡಿ ಮುಗಿಸೋ ವರ್ಷಕ್ಕೆ 22 ವರ್ಷ ಆವರೇಜ್ ತಗೋತಾರೆ. ಅವಾಗೆಲ್ಲ ಮುಗಿತು ಅನ್ಕೊಂತಾರೆ. 22 ವರ್ಷ ಆದ್ಮೇಲೆ ಎಜುಕೇಶನ್ ಸಿಗಲ್ಲ, ಲೈಫ್ ಎಜುಕೇಶನ್ ಸಿಗಲ್ಲ, ಸ್ಕೂಲ್ ಎಜುಕೇಶನ್ ಸಿಗಲ್ಲ. ನಾವೆಲ್ಲ ಕಲ್ತಿದ್ವಿ ಅಂತ ಅನ್ಕೋತಾರೆ. ಆದ್ರೆ ರಿಯಲ್ ಲೈಫ್ಗೆ ಎಂಟ್ರಿ ಆದಾಗ್ಲೇ ನಿಜವಾದ ಎಜುಕೇಶನ್ ಬೇಕಾಗೋದು.
ನಾಯಕತ್ವದ ಎಜುಕೇಶನ್ ಆಗಿರ್ಬೋದು, ಲೈಫ್ ಎಜುಕೇಶನ್ ಆಗಿರ್ಬೋದು, ಎಲ್ಲಾ ಬೇಕು. ಆ ಎಜುಕೇಶನ್ ಯಾರು ಕೊಡಲ್ಲ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮಗೆ ಏನ್ ಕೊಡುತ್ತೆ ಅಂದ್ರೆ, ನಿಮಗೆ 22 ವರ್ಷ ಆಗಿರ್ಬೋದು, 18 ವರ್ಷ ಆಗಿರ್ಬೋದು, ನಿಮಗೆ ನಿಜವಾದ ಜೀವನಕ್ಕೆ ಬೇಕಾಗಿರೋ ಶಿಕ್ಷಣ ಕೊಡ್ತದೆ. ಜೀವನಕ್ಕೆ ಬೇಕಾಗಿರೋದು, ನಾಯಕತ್ವಕ್ಕೆ ಬೇಕಾಗಿರೋದು, ಪರಿಸ್ಥಿತಿನ ಎದುರಿಸ್ತಕ್ಕಂಥದ್ದು, ಜನಗಳ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು, ಇನ್ನ ಸಾಕಷ್ಟು ವಿಚಾರಗಳು. ಸೊ ಶ್ರೀಮಂತಿಕೆ ಬಗ್ಗೆ ಆಗಿರ್ಬೋದು, ಎಲ್ಲ ಪರಿಸ್ಥಿತಿಗಳನ್ನ ಯಾವ ತರ ನಿಭಾಯಿಸಬೇಕು ಅಂತ ಆಗಿರ್ಬೋದು, ಜನಗಳ ಜೊತೆ ಬೆರಿತಕ್ಕಂಥ ಕಲೆ ಆಗಿರ್ಬೋದು, ಒಂದು ಹಣ ಸಂಪಾದನೆ ಮಾಡೋದಾಗಿರ್ಬೋದು, ಯಶಸ್ಸು ಸಂಪಾದನೆ ಮಾಡೋದಾಗಿರ್ಬೋದು, ಉತ್ತಮ ಬಾಂಧವ್ಯನ ನಾವು ಸರಿಪಡಿಸ್ಕೊಳ್ಳೋದಾಗಿರ್ಬೋದು, ಈ ತರದ ಎಜುಕೇಶನ್ ಅನ್ನ 18 ವರ್ಷದಿಂದ ಹಿಡಿದು 90 ವರ್ಷದವರೆಗೂ ಬೇಕು ಜನಗಳಿಗೆ. ಅದನ್ನ ಕೊಡ್ತಕ್ಕಂಥ ಶಿಕ್ಷಣ ಯಾವ ಯೂನಿವರ್ಸಿಟಿ ಕಲಿಸ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಸಿಗುತ್ತೆ. ಹಾಗಾಗಿ ಇವತ್ತು ಎಂತೆಂತವರೆಲ್ಲ ಇವತ್ತು ಇದರಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಬ್ಯಾಕ್ ಗ್ರೌಂಡೇ ಇರ್ಲಿಲ್ಲ, ಅವರಿಗೆ ಎಜುಕೇಶನ್ ಇರ್ಲಿಲ್ಲ, ಅನಕ್ಷರಸ್ಥರಾಗಿದ್ರು ಮೋಸ್ಟ್ಲಿ, ಅಥವಾ ಕೆಳಮಟ್ಟದಲ್ಲಿದ್ರು, ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ರು, ಅಥವಾ ಅವ್ರು ಕಾರ್ಪೆಂಟರ್ ಆಗಿದ್ರು, ಹೋಟೆಲ್ ಸಪ್ಲೈಯರ್ ಆಗಿದ್ರು. ಬಟ್ ಇವತ್ತು ಅವ್ರ ಲೆವೆಲ್ಲು, ಅವ್ರು ಮಾತಾಡುವ ರೀತಿ, ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು. ಸೊ ಇಟ್ ಇಸ್ ನಾಟ್ ದಟ್ ವಾಟ್ ಯು ಗೆಟ್ ಈಸ್ ಇಂಪಾರ್ಟೆಂಟ್, ಇಟ್ ಇಸ್ ಇಂಪಾರ್ಟೆಂಟ್ ಅಬೌಟ್ ವಾಟ್ ಯು ಬಿಕಮ್ ಇನ್ ದ ಪ್ರೋಸೆಸ್. ನೀವೇನ್ ಪಡಿತೀರಾ ಇಲ್ಲಿ, ಲಕ್ಸುರಿ, ಸಕ್ಸಸ್, ಇನ್ಕಮ್, ಲೈಫ್ ಸ್ಟೈಲ್, ಅದಕ್ಕಿಂತ ನೀವೇನ್ ಆಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ಪ್ರೊಸೆಸ್ ಅಲ್ಲಿ ನೀವು ಅತ್ಯುತ್ತಮ ನಾಯಕ ಆಗಿರ್ತೀರಾ, ಆಕರ್ಷಕ ವ್ಯಕ್ತಿತ್ವನ ಪಡಿತೀರಾ, ಉತ್ತಮ ಮಾನವೀಯತೆಯ ಗುಣಗಳನ್ನ ಹೊಂದಿರತಕ್ಕಂತಹ ಅತ್ಯುತ್ತಮ ಪ್ರಜೆಯಾಗಿ ಹೊರಗಡೆ ಬರ್ತೀವಲ್ಲ ಇಲ್ಲಿ, ಅದು ಎಕ್ಸ್ಟ್ರಾರ್ಡಿನರಿ ಅಚೀವ್ಮೆಂಟ್ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ. ಸ್ನೇಹಿತರೆ, ಇವತ್ತು ಎಲ್ಲಾ ತರದ್ದು ಇನ್ವಾಲ್ವ್ ಆಗಿದ್ದಾರೆ ಬಿಸ್ನೆಸ್ ಅಲ್ಲಿ. ನಾನು ಕೇಳಲ್ಪಟ್ಟಿದ್ದೀನಿ, ನಾನು ಕೆಲವು ತುಂಬಾ ಸ್ಟಡಿ ಮಾಡಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನ ಆರ್ಡಿನರಿ ವ್ಯಕ್ತಿಗಳಿಂದ ಹಿಡಿದು, ಆರ್ಡಿನರಿ ಪ್ಯೂನ್ ಕೆಲಸ ಮಾಡೋರಿಂದ ಹಿಡಿದು, ಕ್ಲೀನರ್ ಇಂದ ಹಿಡಿದು ಅಪ್ ಟು ನೋಬೆಲ್ ಅವಾರ್ಡ್ ತಗೊಂಡಿರ್ತಕ್ಕಂತಹ ಸೈಂಟಿಸ್ಟ್ಗಳು ಕೂಡ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಹಾನ್ ಶಕ್ತಿಯ ಒಂದು ಬಿಸ್ನೆಸ್ ಇದು. ಸೊ ದೊಡ್ಡ ದೊಡ್ಡ ಒಂದು MLA ಗಳು, ಮಿನಿಸ್ಟ್ರಿಗಳು, ಟಾಪ್ ಆಫೀಸರ್ಗಳು, IIM ಅಲ್ಲಿ MBA ಮುಗಿಸಿರೋರು, IIT ನಲ್ಲಿ ಎಜುಕೇಶನ್ ಮಾಡಿರ್ತಕ್ಕಂಥವ್ರು ಕೂಡ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡ್ತಿದ್ದಾರೆ. ಅಂದ್ರೆ ಈ ಬಿಸ್ನೆಸ್ ಮಹಾನ್ ಶಕ್ತಿನ ನೀವು ಅಂದಾಜು ಹಿಡ್ಕೊಬಹುದು ಸ್ನೇಹಿತರೆ. ಈಗ ಇನ್ನ ವ್ಯಾಪ್ತಿ ಏನು, ಇದರ ಹಿನ್ನೆಲೆ ಏನು, ಎಷ್ಟು ಪ್ರಪಂಚದಲ್ಲಿ ಎಷ್ಟು ಬೆಳೀತಾ ಇದೆ, ನಿಮ್ಮೆಲ್ರಿಗೂ ತುಂಬಾ ಹೆಮ್ಮೆ ಪಡ್ತಕ್ಕಂಥ ಒಂದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ಕೊಟ್ಟಿದ್ದೀನಿ ಇವಾಗ. ನೆಕ್ಸ್ಟ್ ಇದಕ್ಕಿಂತ ಹಿಂದೆ ಏನೋ ಟ್ರೈನಿಂಗ್ ಕೊಟ್ಟಿದ್ವಿ, ಆ ಭಾಗ ಬರುತ್ತೆ ನಿಮಗೆ. ಪವರ್ ಆಫ್ MLM, ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ನ ದೀರ್ಘವಾಗಿ ಇಂಟ್ರೆಸ್ಟ್ ಇಂದ ನೀವು ಇನ್ವಾಲ್ವ್ಮೆಂಟ್ ಇಂದ ಕೇಳಿಸ್ಕೊಳ್ಳಿ. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಯಾವ್ದು ಕೂಡ ಹೈಪ್ ಇಲ್ಲ ಇಲ್ಲಿ. ಸೊ ನಿಮಗೆ ಆಶ್ಚರ್ಯ ಆಗ್ತಕ್ಕಂಥ ಫಿಗರ್ ಸಿಗುತ್ತೆ ನಿಮಗೆ. ಹಲವಾರು ಆಲ್ ಓವರ್ ದ ವರ್ಲ್ಡ್ ಸ್ಟೋರಿ. ಈ ಬಿಸ್ನೆಸ್ ಬಗ್ಗೆ ನಿಮ್ಮ ಹೆಮ್ಮೆ 100% ಜಾಸ್ತಿ ಆಗುತ್ತೆ. ಇನ್ನೂ ಕೂಡ ನಿಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಈಗ ಆ ಒಂದು ಟ್ರೈನಿಂಗ್ ನ ನೀವು ಅಟೆಂಡ್ ಆಗಿ, ಮತ್ತೆ ನಾನು ನಿಮ್ ಜೊತೆಗೆ ಬಂದು ನಿಮಗೆ ಅದ್ರ ಬಗ್ಗೆ ಯಾವ ತರ ಅದನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಟೈಮ್ ನಾವು. ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ರಾಜು DG ಮಾತಾಡ್ತಾ ಇದ್ದೀನಿ, ಮೋದಿಕೆ ಗ್ಲೋಬಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ ಫ್ರಮ್ ಬ್ಯಾಂಗ್ಳೂರ್. ಸ್ನೇಹಿತರೆ, ಇವತ್ತು ತುಂಬಾ ಒಂದು ಅದ್ಭುತವಾದಂತಹ ಒಂದು ಪ್ರಪಂಚ. ನಾವೆಲ್ಲರೂ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಒಂದು ಅತಿ ದೊಡ್ಡ ಇಂಡಸ್ಟ್ರಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ತುಂಬಾ ಇಂಡಸ್ಟ್ರಿಗಳಿದಾವೆ ಪ್ರಪಂಚದಾದ್ಯಂತ. ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು, ಸಾಫ್ಟ್ವೇರ್ ಇಂಡಸ್ಟ್ರಿ ಆಗಿರ್ಬೋದು, ಟೂರಿಸಂ ಇಂಡಸ್ಟ್ರಿ, ಮೂವಿ ಇಂಡಸ್ಟ್ರಿ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ, ಈ ತರ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದಾವೆ. ಅದೇ ತರನೇ ನಾವೆಲ್ಲರೂ ಕೂಡ ಏನು ಅಸೋಸಿಯೇಟ್ ಆಗಿದ್ದೀವಿ ಈ ಒಂದು ಅತಿ ದೊಡ್ಡ ಬಿಸ್ನೆಸ್ ಇಂಡಸ್ಟ್ರಿ ಬಗ್ಗೆ, ಉದ್ಯಮ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳಿಕ್ಕೋಸ್ಕರ ನಾವಿಲ್ಲಿದ್ದೀವಿ. ನೋಡ್ತಾ ಹೋಗೋಣ ಏನದು MLM ಅಂತಕ್ಕದ್ದು. ಸೊ ನೋಡೋಣ ಇವಾಗ ಪವರ್ ಆಫ್ MLM. ಈ ಒಂದು MLMಗೆ ಏನು ಶಕ್ತಿ ಇದೆ, ಇದರ ಒಂದು ಕ್ಷಮತೆ ಏನು, ಇದರ ಇತಿಹಾಸ ಏನು, ಇದರ ಒಂದು ಫ್ಯೂಚರ್ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಈ ಒಂದು ಸ್ಪೆಷಲ್ ಟಾಪಿಕ್ ನೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ ಇವತ್ತು. MLM ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಎಲ್ಲದೂ ಕೂಡ ಎಲ್ಲ ಸೇಮ್ ಅರ್ಥ ಇರ್ತಕ್ಕಂತಹ ಒಂದು ಪದಗಳಿವು. MLM ಅಂತಕ್ಕದ್ದು ಯಾವ ತರ ಎಕ್ಸ್ಪ್ಯಾನ್ಷನ್ ಇರ್ತದೆ ನೋಡ್ತಾ ಹೋಗೋಣ. MLM ಅಂತ ಹೇಳಿದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತೇಳಿ. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಕ್ಕದ್ದು ಇದರ ಒಂದು ಮೀನಿಂಗು. ಅದೇ ತರ ಬೇರೆ ಬೇರೆ ಅರ್ಥ ಇದೆ. MLM ಅಂತ ಹೇಳಿದ್ರೆ ಮೇಕ್ ಲಾಟ್ಸ್ ಆಫ್ ಮನಿ. ತುಂಬಾ ಹಣ ಮಾಡ್ಬೋದು ಈ ಒಂದು ಬಿಸ್ನೆಸ್ ಮುಖಾಂತರ. ಅಷ್ಟು ದೊಡ್ಡ ಶಕ್ತಿ ಇದೆ ಈ ಒಂದು ಬಿಸ್ನೆಸ್ ಅಲ್ಲಿ. ತಿಂಗಳಿಗೆ ಸಾವಿರಾರು ಮಾಡೋರಿದ್ದಾರೆ, ಲಕ್ಷಾಂತರ ಸಂಪಾದನೆ ಮಾಡೋರಿದ್ದಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಕ್ಕಂತಹ ಹಲವಾರು ನಿದರ್ಶನ ಇದೆ ಈ ಒಂದು ಬಿಸ್ನೆಸ್ ಮುಖಾಂತರ. ಬರೀ ಹಣ ಮಾಡೋದು ಒಂದೇ ಮುಖ್ಯ ಅಲ್ಲ, ಹಣ ಖಂಡಿತ ನಾವು ಮಾಡ್ತಾ ಇದೀವಿ, ಅದ್ರ ಜೊತೆಗೆ ನಮ್ಮ ಜೀವನ ಒಂದು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿ ಈ ಬಿಸ್ನೆಸ್ ಇದೆ. ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಅದು ವ್ಯಾಲ್ಯೂ ಆಡ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ದೇಶದ ಉದ್ಧಾರ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋದಾಗಿರ್ಬೋದು. ಈ ತರ ಒಂದು ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳುವಂತ ಒಂದು ಪವರ್ ಈ ಒಂದು ಬಿಸ್ನೆಸ್ ಇರೋದ್ರಿಂದ ಮೇಕ್ ಲೈಫ್ ಮೀನಿಂಗ್ಫುಲ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ.
ಅದೇ ತರ ಈ ಬಿಸ್ನೆಸ್ಗೆ ನಾವು ಒಂದು ತುಂಬಾ ಪವರ್ಫುಲ್ ಸ್ಟೇಟ್ಮೆಂಟ್ ಇದೆ. ಅದೇನು ಅಂತ ಹೇಳಿದ್ರೆ, ದಿಸ್ ಬಿಸ್ನೆಸ್ ಇಸ್ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಅಂಡ್ ಲೀಸ್ಟ್ ಅಂಡರ್ಸ್ಟುಡ್ ಬಿಸ್ನೆಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ತುಂಬಾ ಅಪಾರ್ಥ ಮಾಡ್ಕೊಂಡಿದೀವಿ ಜನಗಳು ಈ ಬಿಸ್ನೆಸ್ ಬಗ್ಗೆ. ಯಾವ ತರ ಅಂತ ಹೇಳಿದ್ರೆ, ತುಂಬಾ ಜನ ಇದನ್ನ ಒಂದು ಟೆಂಪರವರಿ ಸ್ಕೀಮ್ ಅಂತ ಅನ್ಕೊಂಡಿದ್ದಾರೆ. ತುಂಬಾ ಜನ ಇದನ್ನ ಯಾರು ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ದೊಡ್ಡ ಫ್ಯೂಚರ್, ದೊಡ್ಡ ಇನ್ಕಮ್ ಅಂತ ಅನ್ಕೊಂಡಿದ್ದಾರೆ. ಮನೆಗೆ ಹೋಗಿ ಸೇಲ್ ಮಾಡುವ ಬಿಸ್ನೆಸ್ ಅಂತ ಅನ್ಕೊಂಡಿದ್ದಾರೆ. ಅದೇ ತರ ಈ ಬಿಸ್ನೆಸ್ ಬಗ್ಗೆ ಸಾಕಷ್ಟು ಅಪಾರ್ಥಗಳಿದೆ. ಸೊ ಜನಗಳನ್ನ ಜಾಯಿನ್ ಮಾಡಿಸತಕ್ಕಂಥ ಬಿಸ್ನೆಸ್ ಇದು, ಮನಿ ಚೈನ್ ಸ್ಕೀಮ್ ಅಂತ ಅನ್ಕೊಂಡಿದ್ದಾರೆ. ಇದೆಲ್ಲದೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇದು ತುಂಬಾ ವಿಚಾರನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅಪಾರ್ಥ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೆಲವು ವಿಚಾರ ಮಾತ್ರ ರೈಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬಾ ವಿಚಾರ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕೆಲವು ಎಕ್ಸಾಂಪಲ್ ನೋಡೋಣ. ಮೊದಲು ಫಸ್ಟ್ 2 ಮಂತ್, 5 ಮಂತ್, 6 ಮಂತ್, 1 ಇಯರ್ ಅಲ್ಲಿ ಬರ್ತಕ್ಕಂತಹ ಇನ್ಕಮ್ ಅನ್ನ ತುಂಬಾ ಜನ ಓವರ್ ಎಸ್ಟಿಮೇಟ್ ಮಾಡ್ತಾರೆ, ತುಂಬಾ ದೊಡ್ಡ ನಿರೀಕ್ಷೆ ಇಟ್ಕೋತಾ ಇದ್ದಾರೆ. ಆಕ್ಚುಲಿ ಆಪೋಸಿಟ್ ಅದು. 1 ವರ್ಷ ಆದ ನಂತರ, 2 ವರ್ಷ, 3 ವರ್ಷದಲ್ಲಿ ತುಂಬಾ ದೊಡ್ಡ ಇನ್ಕಮ್ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಲಾಂಗ್ ಟರ್ಮ್ ಅಲ್ಲಿ ನಂಬಿಕೆ ಇಲ್ಲ ಜನಗಳಿಗೆ. ಸೊ ಹಾಗಾಗಿ ಇದು ರಿವರ್ಸ್ ಆಗಬೇಕು. ಆದ್ರೆ ಜನ ಫಸ್ಟ್ 2 ಮಂತ್, 6 ಮಂತ್, 1 ಇಯರ್ ಅಲ್ಲಿ ತುಂಬಾ ಇನ್ಕಮ್ ಬರಬೇಕು ಅಂತ ಅನ್ಕೋತಾರೆ. ಲಾಸ್ಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಬರ್ತಕ್ಕಂಥ ದೊಡ್ಡ ಇನ್ಕಮ್ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲ. ಇದರ ಹಿನ್ನೆಲೆ ಏನು ನೋಡ್ತಾ ಹೋಗೋಣ ಫ್ರೆಂಡ್ಸ್. 160 ದೇಶದಲ್ಲಿ ಈ ಬಿಸ್ನೆಸ್ ವ್ಯಾಪ್ತಿನ ಪಡ್ಕೊಂಡಿದೆ. 80 ವರ್ಷ ಅತಿ ದೊಡ್ಡ ಇತಿಹಾಸ ಇರ್ತಕ್ಕಂಥ ಒಂದು ಅತಿ ದೊಡ್ಡ ಉದ್ದಿಮೆ ಇದು. ಕಾನೂನುಬದ್ಧವಾಗಿದೆ, ಲೀಗಲ್ ಆಗಿರ್ತಕ್ಕಂಥ ಒಂದು ದೊಡ್ಡ ಇಂಡಸ್ಟ್ರಿ ಆಗಿ ಇದು ಹೊರಹೊಮ್ಮಿದೆ. ಪ್ರಖ್ಯಾತ 5,000 ಕಂಪನಿಗಳು ಈ ಬಿಸ್ನೆಸ್ ಅನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದೆ. ಅದೇ ತರ 8,000 ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಈ ಬಿಸ್ನೆಸ್ ಮುಖಾಂತರ. ಒಂದು ಗುಂಪಿನಿಂದ ಹಿಡಿದು ಕಾರ್ ವರೆಗೂ ಎಲ್ಲಾ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಬಿಗ್ಗೆಸ್ಟ್ ಸೂಪರ್ ಮಾರ್ಕೆಟ್ ಅಮೆರಿಕ, ಯುರೋಪ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ಒಂದು ಶೋರೂಮ್ ಒಳಗಡೆ ಹೋದ್ರೆ ಎಷ್ಟು ದೊಡ್ಡದಾಗಿರ್ತದೆ ಅಂದ್ರೆ, ಈಗ ನೀವೆಲ್ಲ ಮೆಟ್ರೋ ನೋಡಿರ್ಬೋದು. ಈಗ ಯಶವಂತಪುರದಲ್ಲಿದೆ, ಕನಕಪುರ ರೋಡಲ್ಲಿದೆ, ಎಕರೆಗಟ್ಟಲೆ ಜಾಗದಲ್ಲಿ ಇರ್ತದೆ. ಅದೇ ತರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪನಿಗಳ ಶೋರೂಮ್ಗಳು ತುಂಬಾ ದೊಡ್ಡದಾಗಿ ಎಕರೆಗಟ್ಟಲೆ ವಿಸ್ತಾರ ಇರ್ತದೆ. ಒಳಗಡೆ ಹೋದ್ರೆ ನಿಮಗೆ ಏನ್ ಬೇಕಾಗಿದೆ, ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಇಂದ ನೆಕ್ಸ್ಟ್ ಗುಡ್ ಮಾರ್ನಿಂಗ್ ವರೆಗೂ ಎಲ್ಲ ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡಬಹುದು. ಅಂತ ದೊಡ್ಡ ಇದು ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಫಾರ್ಚೂನ್ 500 ಕಂಪನಿಗಳು ಅಂದ್ರೆ ದಿಗ್ಗಜ ಕಂಪನಿಗಳು, ಪ್ರಪಂಚದಲ್ಲಿ ಕೋಟ್ಯಾಂತರ ಕಂಪನಿಗಳಿದೆ. ಅದರಲ್ಲಿ 500 ಟಾಪ್ ರ್ಯಾಂಕ್ ಕೊಡ್ತಾರೆ. ಆ ಫಾರ್ಚೂನ್ 500 ಕಂಪನಿಗಳಲ್ಲಿ ಪೆಪ್ಸಿ ಆಗಿರ್ಬೋದು, ಕೋಕು, ಸ್ಪ್ರಿಂಟು, IBM, MCI, ಸ್ಯಾಮ್ಸಂಗ್, ಸೋನಿ, ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್, ಈ ತರ ದಿಗ್ಗಜ ಕಂಪನಿಗಳು ಅವರಿಗೆ ಅರ್ಥ ಆಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ಪ್ರಾಡಕ್ಟ್ ಅನ್ನು ಪ್ರಮೋಷನ್ ಮಾಡುವ ಮೆಥಡ್ ಬೆಸ್ಟ್ ಅಂತ ಪ್ರೂವ್ ಆಗಿದೆ. ಅವರು ಈ ಬಿಸ್ನೆಸ್ ಅಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕೆಂದ್ರೆ ಇದು ಪ್ರೂವನ್ ಮಾಡೆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಶೇಕಡ ಅಂದ್ರೆ 30%ಗಿಂತ ಜಾಸ್ತಿ ಜನ ದೊಡ್ಡ ದೊಡ್ಡ ಶ್ರೀಮಂತರು ಈ ಇಂಡಸ್ಟ್ರಿಯಿಂದ ಕ್ರಿಯೇಟ್ ಆಗಿದ್ದಾರೆ. ಮಿಲಿಯನೇರ್ಗಳು, ಬಿಲಿಯನೇರ್ಗಳು, ಮಲ್ಟಿ ಬಿಲಿಯನೇರ್ಗಳು ಕೂಡ ಈ ಒಂದು ಇಂಡಸ್ಟ್ರಿನಲ್ಲಿ ಸೃಷ್ಟಿಯಾಗಿದ್ದಾರೆ. ಇನ್ನ 70% ಏನು ಮಲ್ಟಿ ಮಿಲಿಯನೇರ್ಗಳು ಇದ್ದಾರೆ, ಅವರು ಬಾಕಿ ಎಲ್ಲ ಇಂಡಸ್ಟ್ರಿಗಳಿಂದ ಕ್ರಿಯೇಟ್ ಆಗಿದ್ದಾರೆ. ಅದ್ರ ಒಂದು ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗು 30% ಜನ ಅಗರ್ಭ ಶ್ರೀಮಂತರನ್ನ, ಯಶಸ್ವಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿದೆ. ಇನ್ನೊಂದು ಸ್ಪೆಷಲ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ಇಂಡಸ್ಟ್ರಿನಲ್ಲಿ ಅತಿ ಹೆಚ್ಚು ಮಹಿಳೆಯರು ಇದ್ದಾರೆ. ಸುಮಾರು 70% ಮಹಿಳೆಯರು ಈ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ. ಇನ್ನೊಂದು ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, 100 ಜನ ನೀವು ಅಗರ್ಭ ಶ್ರೀಮಂತರು ಅಥವಾ ಲಕ್ಷಾಧಿಪತಿಗಳನ್ನ ಮಹಿಳೆಯರನ್ನ ನೋಡಿದ್ರೆ ಅದರಲ್ಲಿ 60% ಮಹಿಳೆಯರು ಶ್ರೀಮಂತರಾಗಿರೋದು, ಯಶಸ್ಸನ್ನು ಸಂಪಾದನೆ ಮಾಡಿರೋದು ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಂದ. ಬಾಕಿ 40% ಬೇರೆ ಎಲ್ಲಾ ಇಂಡಸ್ಟ್ರಿಗಳನ್ನ ಒಟ್ಟುಗೂಡಿಸಿದಾಗ ಎಷ್ಟಾಗುತ್ತೆ ಅದು 40% ಮಾತ್ರ ಮಹಿಳೆಯರು ಶ್ರೀಮಂತರಾಗಿದ್ದಾರೆ. ಬಟ್ ಇಲ್ಲಿ ಬರೀ ನೆಟ್ವರ್ಕ್ ಮಾರ್ಕೆಟಿಂಗ್ 1ರಿಂದನೇ 60% ಶ್ರೀಮಂತರಾಗಿದ್ದಾರೆ ಅಂದ್ರೆ ಎಷ್ಟು ಶಕ್ತಿ ಇದೆ ಈ ಬಿಸ್ನೆಸ್ಗೆ. ಎಸ್ಪೆಷಲಿ ವುಮನ್ ಎಂಟರ್ಪ್ರಿನರ್ಶಿಪ್ಗೆ ಮಾತ್ರ ಹೇಳಿ ಮಾಡಿಸಿದಂತ ಬಿಸ್ನೆಸ್ ಅಂತಕ್ಕದ್ದು ಈಗಾಗಲೇ ಪ್ರೂವ್ ಆಗಿದೆ ಫ್ರೆಂಡ್ಸ್. ಸುಮಾರು 15 ಕೋಟಿ ಜನ ಈ ಬಿಸ್ನೆಸ್ ಅನ್ನ ಪ್ರಪಂಚದಾದ್ಯಂತ ಮಾಡ್ತಾ ಇದ್ದಾರೆ. ಇದು ಪ್ರತಿನಿತ್ಯ, ಪ್ರತಿ ಗಂಟೆ, ಪ್ರತಿ ಸೆಕೆಂಡ್ ಅಲ್ಲಿ ಕೂಡ ವೇಗವಾಗಿ ಬೆಳೀತಾ ಇದೆ. ಈ ಫಿಗರ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದು ವೆರಿ ಎಕ್ಸೈಟಿಂಗ್, ಇಂಟ್ರೆಸ್ಟಿಂಗ್ ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಫ್ಯಾಕ್ಟ್ ರಿಯಲ್ ಆಗಿ ನಡೆದಿರತಕ್ಕಂಥದ್ದು. ನಾನು ಒಂದ್ಸಲ ಕೊಯಮತ್ತೂರ್ಗೆ ಹೋಗಿದ್ದೆ ಟ್ರೈನಿಂಗ್ ಕೊಡ್ಲಿಕ್ಕೆ, ಟ್ರೈನಿಂಗ್ ಅಟೆಂಡ್ ಆಗ್ಲಿಕ್ಕೆ. ಅವಾಗ ಒಂದು ಟ್ರೈನಿಂಗ್ ಅಟೆಂಡ್ ಆದಾಗ ನನಗೆ ಗೊತ್ತಾಯ್ತು ಈ ವಿಚಾರ. ಕೊಚ್ಚಿನ್ ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಹಾಸ್ಪಿಟಲ್ ಇನಾಗ್ರೇಷನ್ ಆಗುತ್ತೆ, ತುಂಬಾ ದೊಡ್ಡ ಹಾಸ್ಪಿಟಲ್ ಇನಾಗ್ರೇಷನ್ ಆಗುತ್ತೆ. ಆ ಹಾಸ್ಪಿಟಲ್ ಇನಾಗ್ರೇಷನ್ ಮಾಡ್ಲಿಕ್ಕೆ ಪ್ರಸಿದ್ಧ ಡಾಕ್ಟರ್ ಬಂದಿರ್ತಾರೆ, ಎಲ್ಲ ಒಂದು ಸೆಲೆಬ್ರಿಟಿಗಳು ಬಂದಿರ್ತಾರೆ, ಪ್ರೆಸ್ದವರು ಬಂದಿರ್ತಾರೆ. ಆ ಒಂದು ಹಾಸ್ಪಿಟಲ್ ಇನಾಗ್ರೇಷನ್ಗೆ ಒಬ್ರು ಡಾಕ್ಟರ್ ಬಂದಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಅತಿ ದೊಡ್ಡದಾಗಿ ಆ ಹಣನ ಡೊನೇಷನ್ ಮಾಡಿರ್ತಾರೆ ಆ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ಗೋಸ್ಕರ. ಸೊ ಆ ಡಾಕ್ಟರ್ನೇ ಕರೆಸಿರ್ತಾರೆ. ಸೊ ಆ ಇನಾಗ್ರೇಷನ್ ನಡೀತಾ ಇರ್ತದೆ, ಎಲ್ಲ ಒಂದು ಮಿನಿಸ್ಟ್ರುಗಳೆಲ್ಲ ಬಂದಿರ್ತಾರೆ. ಆ ಟೈಮಲ್ಲಿ ವಿಚಾರ ಗೊತ್ತಾಗುತ್ತೆ, ಆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ರಾಬರ್ಟ್ ಅಂತೇಳಿ, ಅವರು ಪ್ರಶ್ನೆ ಹಾಕ್ತಾರೆ ಅವರಿಗೆ,
ನೀವು ಯಾವ ತರ ಇಷ್ಟೊಂದೆಲ್ಲ ನೀವು ಶ್ರೀಮಂತರಾಗಿದ್ದೀರಾ, ನೀವು ಇಷ್ಟೊಂದು 10 ಕೋಟಿ ನೀವು ಡೊನೇಷನ್ ಮಾಡಿದಿರಲ್ವಾ, ನಿಮ್ಮ ಪ್ರೊಫೆಷನ್ ಏನು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಡಾಕ್ಟರ್ ಆಗಿ ಕೊಚ್ಚಿನಿಂದ ಅಮೆರಿಕ ಹೋದೆ, ಅಲ್ಲಿ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ತುಂಬಾ ಶ್ರೀಮಂತನಾಗಿದ್ದೀನಿ, ಸಾಕಷ್ಟು ಹಣ ಇದೆ, ನನ್ನ ದೇಶ ನನ್ನ ಒಂದು ಭೂಮಿಗೋಸ್ಕರ ಏನಾದರೂ ಸೇವೆ ಮಾಡಬೇಕು ಅಂತೇಳಿ ಈ ಒಂದು ಹಾಸ್ಪಿಟಲ್ ನನ್ನ ಬಡವರಿಗೋಸ್ಕರ ನಾನು ದಾನ ಮಾಡಿದ್ದೀನಿ, ಕಟ್ಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಕೆಲವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು ಇರ್ತಾರೆ, ಮೋದಿ ಕೇರ್ ಆಮ್ವೆ ಮಾಡ್ತಿರೋರು. ಅವರು ಕ್ವಶನ್ ಆಗ್ತಾರೆ, ಸರ್ ಪ್ರಶ್ನೆ ಕೇಳ್ಬೋದಾ, ಏನು ಸರ್ ನಿಮ್ಗೆ ಎಷ್ಟು ಚೆಕ್ ಬರ್ತಾ ಇದೆ ಅಂತ ಕೇಳ್ತಾರೆ. ಅವರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ನಮ್ಮ ಇಂಡಿಯಾದಲ್ಲಿ ಜನಗಳು ಸಕ್ಸಸ್ ಅನ್ನ ಹಣದ ರೂಪದಲ್ಲಿ ಹಳಿತಾ ಇದ್ದಾರಲ್ಲ ಅಂತೇಳಿ. ಆದ್ರೆ ಅವ್ರು ಹೇಳ್ತಾರೆ, ಸ್ನೇಹಿತರೆ ನಾನು ಗೊತ್ತಿಲ್ಲ ನನಗೆ ಎಷ್ಟು ನನಗೆ ಇನ್ಕಮ್ ಬರ್ತಾ ಇದೆ ಅಂತೇಳಿ, ಅದಕ್ಕೆ 2 ಜನ ಸಿಎಗಳು ನೋಡ್ಕೊತಾ ಇದ್ದಾರೆ. ಒಂದು ಕ್ಲೂ ಕೊಡ್ತಾ ಇದ್ದೀನಿ, ಅಮೆರಿಕಾದ ಫ್ಲೋರಿಡಾ ಸಿಟಿಯಿಂದ ಕೊಚ್ಚಿನ್ವರೆಗೂ ನನ್ನದೇ ಅಂತ ಸ್ವಂತ ಫ್ಲೈಟ್ ಅಲ್ಲಿ ನಾನು ಫ್ಲೈ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಅರ್ಥ ಆಗಿರ್ಬೋದು ಫ್ರೆಂಡ್ಸ್, ಈ ಒಂದು ಡಾಕ್ಟರ್ ರಾಬರ್ಟ್ ಅನ್ನೋರು ಸ್ವಂತ ಫ್ಲೈಟ್ ಓನರ್ ಆಗಿದ್ದಾರೆ ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡೋದ್ರ ಮುಖಾಂತರ. ಸೊ ಡಾಕ್ಟರ್ ಆಗಿ ಹೋಗಿ ಫುಲ್ ಟೈಮ್ ಅಲ್ಲಿ ಒಂದು ಸ್ವಂತ ಫ್ಲೈಟ್ ಓನರ್ ಆಗಿ ಇಷ್ಟೊಂದು ಡೊನೇಷನ್ ಅನ್ನ ಮಾಡತಕ್ಕಂಥ ಒಂದು ಅದ್ಭುತ ಸ್ಟೋರಿ ಈ ಬಿಸ್ನೆಸ್ ಅಲ್ಲಿ ಸೃಷ್ಟಿಯಾಗಿದೆ. ಈಗ ಎಷ್ಟು ಇದು ಒಂದು ಟರ್ನ್ ಓವರ್ ವೈಸ್ ನೋಡ್ತಾ ಹೋದ್ರೆ MLM ಅಂತಕ್ಕಂಥ $200 ಬಿಲಿಯನ್ ಉದ್ಯಮ, ಅತಿ ದೊಡ್ಡ ಫಿಗರ್. ಅದನ್ನ ಕಂಪೇರ್ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 14 ಲಕ್ಷ ಕೋಟಿ ಹಣ. ಇಷ್ಟು ಹಣ ಅಂತ ಹೇಳಿದ್ರೆ ಸುಮಾರು ಒಂದು 10-15 ದೇಶಗಳ ಬಜೆಟ್ ಅಮೌಂಟ್ ಇರುತ್ತಲ್ವಾ, ಅದಕ್ಕಿಂತ ಜಾಸ್ತಿ ಟರ್ನ್ ಓವರ್ ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆಗ್ತಾ ಇದೆ. ರುಪೀಸ್ ಅಲ್ಲಿ ಎಷ್ಟೊಂದು 0 ಇದೆ ನೋಡಿದ್ರೆ ನಿಮಗೇನೆ ಗೊತ್ತಾಗ್ತದೆ ಸ್ನೇಹಿತರೆ. ಹಾಲಿವುಡ್ ಬಾಲಿವುಡ್ ಅಂದ್ರೆ ಮೂವಿ ಇಷ್ಟೇ ಅಲ್ಲ, ಸ್ಯಾಂಡಲ್ವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಅತಿ ದೊಡ್ಡ ಉದ್ದಿಮೆ ಅದರದ್ದು ಮೂವಿ ಇಂಡಸ್ಟ್ರಿಗಳದ್ದು ಆಲ್ ಓವರ್ ದ ವರ್ಲ್ಡ್ ಅಲ್ಲಿ $84 ಬಿಲಿಯನ್ ಇರ್ತಕ್ಕಂಥ ಬಿಸ್ನೆಸ್ ಆಗಿದೆ. ಆದ್ರೆ ನಮ್ಮ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅದಕ್ಕೆ ಡಬಲ್ಗಿಂತ ಜಾಸ್ತಿ ಟರ್ನ್ ಓವರ್ ಆಗ್ತಾ ಇದೆ. ಅಂದ್ರೆ ಆಲೋಚನೆ ಮಾಡಿ ಎಷ್ಟು ಶಕ್ತಿ ಇದೆ, ಎಷ್ಟು ಪವರ್ ಇದೆ ಬಿಸ್ನೆಸ್ಗೆ ಅಂತೇಳಿ. ಯಾವುದೇ ಒಂದು ಬಿಸ್ನೆಸ್ ವರ್ಷಕ್ಕೆ 5% ಬೆಳೆದ್ರೆ ತುಂಬಾ ದೊಡ್ಡ ಗ್ರೋತ್ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ 20-30% ವೇಗವಾಗಿ ಬೆಳೀತಾ ಇದೆ ಪ್ರತಿ ವರ್ಷ. ಪ್ರಪಂಚದಲ್ಲೇ ಇದು ಒಂದೇ ಇಂಡಸ್ಟ್ರಿ ಇಷ್ಟು ವೇಗವಾಗಿ ಸತತವಾಗಿ ಬೆಳೀತಾ ಇರ್ತಕ್ಕಂಥ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅಮೆರಿಕಾದಲ್ಲಿ 40%ಗಿಂತ ಜಾಸ್ತಿ ಅಲ್ಲಿನ ವಸ್ತುಗಳು, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಆಗಿರ್ಬೋದು, ವೆಲ್ನೆಸ್, ಸ್ಕಿನ್ ಕೇರ್ ಎಲ್ಲ ಪ್ರಾಡಕ್ಟ್ಗಳು ಕೂಡ ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮುಖಾಂತರ ಅಲ್ಲಿ ಪ್ರಮೋಟ್ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ನಿಮಗೆಲ್ಲ ಗೊತ್ತಿರ್ಬೋದು, ಅಮೆರಿಕಾದ ಮಾಜಿ ಅಧ್ಯಕ್ಷರು ಅಂಡ್ ಅವರು ಬಿಸ್ನೆಸ್ ಟೈಕೂನು. ಅವರ ಒಂದು ಟೈಟಲ್ ಏನು ಅಂದ್ರೆ ಮಲ್ಟಿ ಬಿಲಿಯನೇರ್ ಅಂಡ್ ಪ್ರಾಪರ್ಟಿ ಮೊಗಲ್. ಅಗರ್ಭ ಶ್ರೀಮಂತರು. ಅವರಿಗೆ ಸ್ನೇಹಿತರೆ ಒಂದ್ಸಲ ಪ್ರಶ್ನೆ ಆಗ್ತಾರೆ, ಮಿಸ್ಟರ್ ಡೊನಾಲ್ಡ್ ಟ್ರಂಪ್, ನಿಮ್ಮ ಹತ್ರ ಇರ್ತಕ್ಕಂಥ ಹಣ ಆಸ್ತಿ ಎಷ್ಟೆಲ್ಲ ಒಂದು ಸಂಪಾದನೆ ಮಾಡಿದಿರಲ್ಲ, ಇದನ್ನ ಯಾವ್ದಾದ್ರು ಕಾರಣಕ್ಕೆ ಕಳ್ಕೊಂಡ್ಬಿಟ್ರೆ, ನೀವು ಪಾಪರ್ ಆಗ್ಬಿಟ್ರೆ ನೀವು ಏನ್ ಮಾಡ್ತೀರಾ ಅವಾಗ ಅಂತ ಪ್ರಶ್ನೆ ಆಗ್ತಾರೆ. ಅವರು ಸುಂದರವಾದ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಾನು ಏನಾದ್ರೂ ನನ್ನ ಹಣ ಆಸ್ತಿ ಕಳ್ಕೊಂಡ್ಬಿಟ್ರೆ ನನಗೆ ಟೆನ್ಷನ್ನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮುಂದಿನ 3-4 ವರ್ಷದಲ್ಲಿ ಅತ್ಯುತ್ತಮ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಆಯ್ಕೆ ಮಾಡ್ಕೊತೀನಿ, ಅಲ್ಲಿ ಸೀರಿಯಸ್ ಆಗಿ ವರ್ಕ್ ಮಾಡ್ತೀನಿ, ಖಂಡಿತ ನಾನೇನು ಕಳ್ಕೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಪವರ್. ಇನ್ನೇನಾದ್ರೂ ನನಗೆ ಒಂದು ಅವಕಾಶ ಸಿಕ್ಕರೆ ನನ್ನ ಬಿಸ್ನೆಸ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅದೇ ಒಂದು ಪವರ್ ಇಂದನೇ ಇವರು ಪ್ರೆಸಿಡೆಂಟ್ ಕೂಡ ಆದ್ರು, 5 ವರ್ಷ ಆಳ್ಕೆ ಮಾಡಿದ್ರು ಅಮೆರಿಕದಲ್ಲಿ. ಸೊ ಅದೇ ತರ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಅಲ್ಲಿ ಇನ್ನ ದೊಡ್ಡ ದೊಡ್ಡ ಟೈಕೂನ್ಗಳಿದ್ದಾರೆ. ರಾಬರ್ಟ್ ಕಿಯೋಸಕಿ ಅಂತೇಳಿ, ಅವರು ಕೂಡ ತುಂಬಾ ಫೇಮಸ್ ಆಥರು, ಇಂಟರ್ನ್ಯಾಷನಲ್ ಟ್ರೈನರು. ಈ ಬಿಲ್ ಗೇಟ್ಸ್ ಆಗಿರ್ಬೋದು, ವಾರೆನ್ ಬಫೆಟ್ ಆಗಿರ್ಬೋದು, ಪ್ರಪಂಚದ ದಿಗ್ಗಜರು, ಅಂತವರಿಗೆ ಇವರು ಮೆಂಟರ್, ಗುರು ಅಂತ ಹೇಳ್ಬೋದು. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತಕ್ಕಂಥ ಒಂದು ಬುಕ್ 3.2 ಕೋಟಿಯಷ್ಟು ಸೇಲ್ ಆಗಿದೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೆಲ್ಫ್ ಎಜುಕೇಶನ್ ಮತ್ತೆ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದನ್ನು ಫೋಕಸ್ ಮಾಡಿದ್ದೆ. ಅದರಲ್ಲಿ ಇದು ಒಂದು ರಾಯಲ್ ವೇ, ಯಶಸ್ಸಿಗೆ ಒಂದು ರಾಜಮಾರ್ಗ ಅಂತಕ್ಕಂಥ ಒಂದು ವಿಚಾರನ ಇವರು ತೋರಿಸ್ಕೊಟ್ಟಿದ್ದಾರೆ. ಅವ್ರ ಜೊತೆಗೆ ಕೋ ಆಥರ್ ಆಗಿ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಮಾಜಿ ಅಧ್ಯಕ್ಷರು, ಮತ್ತೆ ರಾಬರ್ಟ್ ಕಿಯೋಸ್ಕಿ ಒಂದು ಬುಕ್ ಅನ್ನ ಬರೆದಿದ್ದಾರೆ, ವೈ ವಿ ರೆಕಮೆಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇಳಿ. ಈ ಬಿಸ್ನೆಸ್ ಅನ್ನು ನಾವು ಯಾಕೆ ರೆಕಮೆಂಡ್ ಮಾಡ್ತಾ ಇದೀವಿ ಅನ್ನೋ ವಿಚಾರದಲ್ಲಿ ಒಂದು ಬುಕ್ ಅನ್ನ ಬರೆದಿದ್ದಾರೆ. ಸಾಕಷ್ಟು ಪಾಪ್ಯುಲಾರಿಟಿ ಆಗಿದೆ. ಇಂಥ ದಿಗ್ಗಜರು ಈ ತರ ಒಂದು ಇಂಡಸ್ಟ್ರಿಗೆ ಅವ್ರು ರೆಕಮೆಂಡ್ ಮಾಡ್ತಾ ಇದ್ದಾರೆ. ಅದೇ ತರ ಜಪಾನ್ ಅಲ್ಲಿ 50%ಗಿಂತ ಜಾಸ್ತಿ ಕ್ಯಾಬಿನೆಟ್ ಮಿನಿಸ್ಟರ್ಗಳು ನೆಟ್ವರ್ಕರ್ಗಳು. ಅವರು ನೆಟ್ವರ್ಕ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಸಂಪಾದನೆ ಮಾಡ್ತಾ ಇದ್ದಾರೆ. ಅದೇ ತರ ಪ್ಯಾಷನ್ಗೋಸ್ಕರ, ಸಮಾಜ ಸೇವೆಗೋಸ್ಕರ ದೊಡ್ಡ ದೊಡ್ಡ ಒಂದು ಪೊಲಿಟಿಷಿಯನ್ಸ್ ಆಗಿದ್ದಾರೆ, ಪ್ರಖ್ಯಾತ ಪೊಲಿಟಿಷಿಯನ್ಸ್ ಆಗಿದ್ದಾರೆ ಅವರು. ಅದೇ ತರ ಪ್ರಪಂಚದ ನಂಬರ್ 1 ಅಗರ್ಭ ಶ್ರೀಮಂತರು, ಬಿಸ್ನೆಸ್ ಟೈಕೂನ್ ಆಗಿರ್ತಕ್ಕಂಥ ಬಿಲ್ ಗೇಟ್ಸ್, ಅವರು ಅದೇ ಹೇಳ್ತಾರೆ, ನನಗೇನಾದ್ರೂ ಮತ್ತೊಂದು ಚಾನ್ಸ್ ಸಿಕ್ಕರೆ, ಹೊಸದಾಗಿ ನಾನು ರೀಸ್ಟಾರ್ಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕರೆ ನನ್ನ ಬಿಸ್ನೆಸ್ಗೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಕ್ಕಂಥ ಒಂದು ವಿಚಾರನ ಇವರು ತಿಳಿಸ್ಕೊಡ್ತಾ ಇದ್ದಾರೆ.
ಅಬ್ದುಲ್ ಕಲಾಂ ಅವರು, ನಿಮ್ಗೆಲ್ಲ ಗೊತ್ತಿದೆ ಅಬ್ದುಲ್ ಕಲಾಂ ಅವರ ಪವರ್ ಏನಂತ ಗೊತ್ತಿದೆ ನಿಮಗೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಕ್ಕದ್ದು 21ನೇ ಶತಮಾನದ ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ಬಿಸ್ನೆಸ್, ಯುವಕ ಯುವತಿಯರಿಗೆ ಅತಿ ಹೆಚ್ಚು ಅಪೀಲ್ ಆಗ್ತಕ್ಕಂಥ ಒಂದು ಬಿಸ್ನೆಸ್. ಇದರ ಲಾಭನ ಎಲ್ಲರೂ ಕೂಡ ಪಡಿಬೇಕು. 21ನೇ ಶತಮಾನದಲ್ಲಿ ಯುವಕ ಯುವತಿಯರು ಈ ಬಿಸ್ನೆಸ್ ನ ಲಾಭ ಪಡೆದೇ ಇದ್ರೆ ಅತಿ ದೊಡ್ಡ ನಷ್ಟ ಆಗುತ್ತೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಆಂಥೋನಿ ರಾಬಿನ್ಸ್ ಪ್ರಪಂಚದ ಬೆಸ್ಟ್ ಪಾಪ್ಯುಲರ್ ನಂಬರ್ 1 ಟ್ರೈನರ್. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಿನ ಅತಿ ದೊಡ್ಡ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ಅತಿ ದೊಡ್ಡ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವ್ರು ಟ್ರೈನಿಂಗ್ ಏನ್ ಕೊಡ್ತಾರೆ, ಕಂಪ್ನಿ ಓನರ್ಗಳು, MDಗಳು, ಪ್ರೆಸಿಡೆಂಟ್ಗಳು, CEO ಅಟೆಂಡ್ ಆಗ್ತಾರೆ. ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆನೂ ಟ್ರೈನಿಂಗ್ ಕೊಡ್ತಾರೆ. ಈ ತರ ತುಂಬಾ ದೊಡ್ಡ ವ್ಯಕ್ತಿಗಳು ಇನ್ನೂ ತಮ್ಮ ಒಂದು ಅನುಭವ ಹಂಚ್ಕೊಂಡಿದ್ದಾರೆ. ರಿಚರ್ಡ್ ಬ್ರಾನ್ಸನ್ ಇವ್ರದ್ದು ವಿಶೇಷ ಏನು ಅಂತ ಹೇಳಿದ್ರೆ, 1-2 ಕಂಪ್ನಿ ಹುಟ್ಟಾಕೋದೇ ಕಷ್ಟ, 400 ಕಂಪ್ನಿನ ಹುಟ್ಟಾಕಿದ್ದಾರೆ ಇವರು. ವೆರಿ ಅಡ್ವೆಂಚರಸ್ ಬಿಸ್ನೆಸ್ ಆಂಟರ್ಪ್ರಿನರ್. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಐ ಆಮ್ ಎ ಟ್ರೆಮೆಂಡಸ್ ಬಿಲೀವರ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ಐ ಆಮ್ ಎ ಗ್ರೇಟ್ ಬಿಲೀವರ್ ಇನ್ ಆಂಟರ್ಪ್ರಿನರ್ಶಿಪ್. ಅಂದ್ರೆ ಬಿಸ್ನೆಸ್ ಅನ್ನ ಮಾಡೋದ್ರಲ್ಲಿ ನನ್ನ ನಂಬಿಕೆ ಇದೆ, ಅದೇ ತರ ಈ ಬಿಸ್ನೆಸ್ ಮೇಲೆ ಅತಿ ಹೆಚ್ಚು ವಿಶ್ವಾಸ ಇದೆ ಅಂತಕ್ಕಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಇವ್ರನ್ನ ರಿಚರ್ಡ್ ಬ್ರಾನ್ಸನ್ ಬಗ್ಗೆ ನಮ್ಮ ವಿಶ್ವೇಶ್ವರ ಭಟ್ ಅವರು ಸುಮಾರು 100 ಆರ್ಟಿಕಲ್ ಬರೆದಿದ್ದಾರೆ. ಇವ್ರನ್ನ ಫಾಲೋ ಮಾಡ್ತಕ್ಕಂತಹ ದೊಡ್ಡ ಅಭಿಮಾನಿಗಳಿದ್ದಾರೆ. VVIPಗಳು ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದೇ ತರ ಎರಿಕ್ ಓರೆ ಅಂತೇಳಿ, ಇವರು ಕೂಡ ಇಂಟರ್ನ್ಯಾಷನಲ್ ಟ್ರೈನರು ಮತ್ತೆ ಫೇಮಸ್ ಆಥರು. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೇನಾದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ನಿಮ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಸಲ್ಯೂಟ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಕೇವಲ ಒಂದು 2-3% ಜನ ಮಾತ್ರ ಇಂಡಿಯಾದಲ್ಲಿ, ಪ್ರಪಂಚದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನ ರಿಯಲ್ ಪವರ್ ಅರ್ಥ ಮಾಡ್ಕೋತಾರೆ, ವಿಷನ್ ಅರ್ಥ ಮಾಡ್ಕೊಂತಾರೆ, ಪೊಟೆನ್ಶಿಯಾಲಿಟಿ ಅರ್ಥ ಮಾಡ್ಕೋತಾರೆ. ಉಳಿದಿರೋರಿಗೆ ಅರ್ಥನೇ ಆಗಲ್ಲ. ಕೇವಲ ಶಾರ್ಟ್ ಟರ್ಮ್ ಅಲ್ಲಿ ಥಿಂಕ್ ಮಾಡ್ತಾರೆ, ಬರೀ ಸಮಸ್ಯೆ ಬಗ್ಗೆ ನೋಡ್ತಾರೆ. ಆದ್ರೆ ಫ್ಯೂಚರ್ ವಿಷನ್ ಅನ್ನ ಥಿಂಕ್ ಮಾಡಿ ಡೆಡಿಕೇಟ್ ಮಾಡಿ ಅತಿ ದೊಡ್ಡ ಸಾಧನೆ ಮಾಡೋರು 2-3%. ಆ 2-3% ಜನಗಳು ವಿಶೇಷವಾಗಿರ್ತಾರೆ. ಈ ಬಿಸ್ನೆಸ್ ಅನ್ನ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ತುಂಬಾ ವಿಶೇಷವಾದವರು, ನಿಮ್ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ, ನಿಮ್ಮೆಲ್ರಿಗೂ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಎರಿಕ್ ಓರೆ ತುಂಬಾ ಪಾಪ್ಯುಲರ್ ಟ್ರೈನರ್ ಇವರು ಕೂಡ. ಅದೇ ತರನೇ ಬಿಲ್ ಕ್ಲಿಂಟನ್, ಅಮೆರಿಕಾದ ಮಾಜಿ ಅಧ್ಯಕ್ಷರು, ಅವ್ರು ಹೇಳ್ತಿದ್ದಾರೆ, ನಮ್ಮ ದೇಶದ ಒಂದು ಫೈನಾನ್ಷಿಯಲ್ ಎಕನಾಮಿಕಲ್ ಕಂಡೀಷನ್ ತುಂಬಾ ಇಂಪ್ರೂವ್ ಆಗ್ಲಿಕ್ಕೆ, ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಆಗ್ಲಿಕ್ಕೆ ಅತಿ ಹೆಚ್ಚು ದೊಡ್ಡ ಕೊಡುಗೆ ಆಗಿದೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಕ್ಕದ್ದನ್ನು ಅವ್ರು ಹೇಳಿದ್ದಾರೆ. ಟೋನಿ ಬ್ಲೇರ್, ಇಂಗ್ಲೆಂಡ್ನ ಮಾಜಿ ಪ್ರಧಾನಿ, ಅವ್ರು ಹೇಳ್ತಿದ್ದಾರೆ, ನಮ್ಮ ದೇಶದಲ್ಲಿನ ದೊಡ್ಡ ನಿರುದ್ಯೋಗ ಸಮಸ್ಯೆ ಅದಕ್ಕೆ ಪರಿಹಾರವಾಗಿ ಈ ಬಿಸ್ನೆಸ್ ಹೊರಹೊಮ್ಮಿದೆ, ತುಂಬಾ ಸಪೋರ್ಟ್ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಫೀಲ್ಡಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾದ ವ್ಯಕ್ತಿಗಳು ಅವ್ರು ಎಫರ್ಟ್ ಹಾಕಿರ್ತಾರೆ, ಅದು ಸೋತಿದೀವಿ ಅಂತ ಅನ್ಕೊಂಡು ಬಿಸ್ನೆಸ್ ಅನ್ನು ಬಿಟ್ಟಿರ್ತಾರೆ. ಇನ್ ಕೆಲವರು ಕೇಳಿರ್ತಾರೆ, ಅಲ್ಲಿ ಇಲ್ಲಿ ಕೇಳಿರ್ತಾರೆ, ಅವರು ನಿಮ್ಮನ್ನ ಡಿಸ್ಕರೇಜ್ ಮಾಡ್ಲಿಕ್ಕೆ ಬರ್ತಾರೆ. ಈ ಬಿಸ್ನೆಸ್ ಎಲ್ಲ ಗೊತ್ತು ನನಗೆ, ನಾನು ಮಾಡಿದ್ದೀನಿ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತೇಳಿ. ಅವರ ಸಾಮಾನ್ಯ ವ್ಯಕ್ತಿಗಳು ಏನು ನೌಕರಿ ಮಾಡ್ತಾ ಇರ್ತಾರೆ, ಜೀವನದಲ್ಲಿ ಸಾಧನೆ ಮಾಡಿರಲ್ಲ, ಅವ್ರ ಮಾತನ್ನ ಕೇಳ್ತೀರಾ, ಅವ್ರು ಹೇಳ್ತಾರೆ ಸರಿ ಇಲ್ಲ ಬಿಸ್ನೆಸ್ ಅಂತೇಳಿ. ಆದ್ರೆ ಪ್ರಪಂಚದ ದಿಗ್ಗಜರು, ಅಮೆರಿಕದ ಮಾಜಿ ಅಧ್ಯಕ್ಷರು, ಇಂಗ್ಲೆಂಡ್ನ ಪ್ರಧಾನಿ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳು ಈ ಬಿಸ್ನೆಸ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಈ ಬಿಸ್ನೆಸ್ ಅನ್ನ ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಯಾರ ಮಾತನ್ನ ನಂಬಬೇಕು ಅಂತ ಗೊತ್ತು, ಡಿಸಿಷನ್ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಸೊ ಇಷ್ಟೊಂದು ಶಕ್ತಿ, ಆ ಪವರ್ನ ಈ ದೊಡ್ಡ ಇಂಡಸ್ಟ್ರಿ ಓನರ್ಗಳು, ಬಿಸ್ನೆಸ್ ಟೈಕೂನ್ಗಳು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈಗ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದೇನು ಅಂತ ಹೇಳಿದ್ರೆ, ಗೌರ್ಮೆಂಟ್ ಏನಕ್ಕೋಸ್ಕರ ಈ MLMಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ವಿಚಾರ ತಿಳ್ಕೊಂಡಾಗ ನಿಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗಿಗೆ ಕೆಲವು ವರ್ಷಗಳ ಹಿಂದೆ ನೇರವಾಗಿ ಸಪೋರ್ಟ್ ಇರಲಿಲ್ಲ ಗೌರ್ಮೆಂಟ್ ಇಂದ. ಅವರಿಗೂ ಗೊತ್ತಿರಲಿಲ್ಲ ಸಪೋರ್ಟ್ ಮಾಡಬೇಕಾ ಬೇಡವಾ ಅಂತೇಳಿ. ಆದರೆ ಕಳೆದ ಒಂದು 4 ವರ್ಷದಿಂದ ಈ ಬಿಸ್ನೆಸ್ ಅನ್ನು ಸ್ಟಡಿ ಮಾಡಿ ಈ ಒಂದು ಬಿಸ್ನೆಸ್ ಇಂದ ಕೊಡುಗೆ ಏನಾಗಿದೆ ನಮ್ಮ ದೇಶಕ್ಕೆ ಅದನ್ನು ನೋಡಿದರೆ, ನಮ್ಮ ದೇಶದಲ್ಲಿ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಆಂಟರ್ಪ್ರಿನರ್ಗಳು ಆಗಬೇಕು. ತುಂಬಾ ಜನ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಕೆಲಸ ಹುಡ್ಕೊಂಡು ಹೋಗೋದಕ್ಕಿಂತಲೂ ಎಲ್ಲರೂ ಆಂಟರ್ಪ್ರಿನರ್ ಆಗಬೇಕು ಅಂತಕ್ಕಂಥ ದೊಡ್ಡ ಮಿಷನ್ಗೆ ಈ ಬಿಸ್ನೆಸ್ ಒತ್ತು ಕೊಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಅದೇ ತರನೇ ಅನ್ಎಂಪ್ಲಾಯ್ಮೆಂಟ್ ನಮ್ಮ ದೇಶದಲ್ಲಂತೂ ಅತಿ ದೊಡ್ಡ ಸಮಸ್ಯೆ, ಕ್ರಿಟಿಕಲ್ ಪ್ರಾಬ್ಲಮ್, ಗಂಭೀರವಾದಂತಹ ಒಂದು ಸಮಸ್ಯೆ. ಆ ಸಮಸ್ಯೆಗೆ ಸೊಲ್ಯೂಷನ್ ಈ ಬಿಸ್ನೆಸ್ ಕೊಡ್ತಾ ಇದೆ. ಅದೇ ತರ ಬಡತನ, ಎಲ್ರಿಗೂ ಎಕ್ಸ್ಟ್ರಾ ಇನ್ಕಮ್ ಬೇಕಾಗಿದೆ, ಶ್ರೀಮಂತರಾಗಬೇಕಾಗಿದೆ, ನಮ್ಮ ದೇಶ ಶ್ರೀಮಂತಿಕೆ ಪಡಿಬೇಕು ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಮುಖಾಂತರ ಸಾಧ್ಯ ಅಂತೇಳಿ ಸರ್ಕಾರ ನೇರವಾಗಿ ಸಪೋರ್ಟ್ ಮಾಡ್ತಾ ಇದೆ. ಒಂದು ಕಾರಣ ಆಯ್ತು. ಎರಡನೇ ಕಾರಣ ಅಡಲ್ಟ್ರೇಷನ್. ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಇವಾಗ ಕಲಬೆರಕೆ. ಯಾವುದೇ ಪದಾರ್ಥ ಖರೀದಿ ಮಾಡಿದ್ರು ಕೂಡ, ಅದು ಹಣ್ಣು ತರಕಾರಿ ಆಗಿರ್ಬೋದು, ಅಥವಾ ಅದು ಟೀ ಪುಡಿ ಆಗಿರ್ಬೋದು, ಒಂದು ಟೂತ್ ಪೇಸ್ಟ್ ಆಗಿರ್ಬೋದು, ಒಂದು ಸೋಪ್ ಆಗಿರ್ಬೋದು, ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಕಲಬೆರಕೆ ಮಾಡಿರ್ತಾರೆ. ಒಂದು ಶುದ್ಧವಾದ ಹಾಲು ಕೂಡ ಸಿಗೋದಿಲ್ಲ. ಇವತ್ತು ಎಲ್ಲ ನಕಲಿ ಆಗಿದೆ. ಈ ತರ ಪರಿಸ್ಥಿತಿನಲ್ಲಿ ಜನಗಳು ಕನ್ಫ್ಯೂಷನ್ಗೆ ಒಳಗಾಗಿದ್ದಾರೆ. ಬಹಳ ಜನಕ್ಕೆ ಗೊತ್ತೇ ಇಲ್ಲ
ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ತುಂಬಾ ಪ್ಯೂರ್ ಆಗಿರ್ತಕ್ಕಂಥದ್ದು, ಅದನ್ನ ಆಳವಾಗಿ ಅಧ್ಯಯನ ಮಾಡಿರ್ತಾರೆ, ಯಾವುದೇ ತರ ಕಲಬೆರಕೆ ಇರೋದಿಲ್ಲ. ಹಾಗಾಗಿ ಕಲಬೆರಕೆನ ಸರ್ಕಾರದ ಯಾವ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ತಡಿಲಿಕ್ಕೆ ಆಗ್ತಾ ಇಲ್ಲ, ಇನ್ನ ಜಾಸ್ತಿ ಆಗ್ತಾ ಇದೆ, ಕಮರ್ಷಿಯಲ್ ಆಗ್ತಾ ಇದೆ. ಆದರೆ ಕಲಬೆರಕೆ ಇಲ್ಲದೆ ಇರತಕ್ಕಂತಹ ಅದ್ಭುತವಾದಂತಹ ಒಂದು ಕ್ವಾಲಿಟಿ ಕೊಡ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗಿದೆ, ಶುದ್ಧವಾದ ಪ್ರಾಡಕ್ಟ್ ಅಂತೇಳಿ. ಈ ಕಾರಣಕ್ಕೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ಅದೇ ತರ ಮೂರನೇದು ಅದ್ಯಾವುದು ಅಂತ ಹೇಳಿದ್ರೆ ಪ್ರಮುಖವಾದಂಥ ಒಂದು ಸಬ್ಜೆಕ್ಟ್ ಇದು ವೆಲ್ನೆಸ್ ಅಂತೇಳಿ. ಒಂದು ಮೆಡಿಕಲ್ ಇಂಡಸ್ಟ್ರಿ ಇದೆ, ಇನ್ನೊಂದು ವೆಲ್ನೆಸ್ ಇಂಡಸ್ಟ್ರಿ ಅಂತ ಇದೆ. ಇದರ ಅವೇರ್ನೆಸ್ ಅನ್ನು ಕೊಡಬೇಕಾಗಿದೆ ಈ ಒಂದು ಪ್ರಪಂಚಕ್ಕೆ. ವೆಲ್ನೆಸ್ ಅನ್ನು ಕೊಡೋದ್ರ ಮುಖಾಂತರ ರೋಗನ ತಡಿಬಹುದು, ರೋಗ ವಾಸಿ ಮಾಡುವ ಶಕ್ತಿ ಕೂಡ ಇದೆ. ಆದರೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಪೇಷಂಟ್ ಆಗ್ತೀವಿ, ಮೆಡಿಕಲಿಗೆ ಹೋಗಬೇಕಾಗುತ್ತೆ. ವೆಲ್ನೆಸ್ ಅಂತಕ್ಕಂಥ ಅತಿ ದೊಡ್ಡ ಉದ್ಯಮ, ಅದು $multi-trillion ಇಂಡಸ್ಟ್ರಿ. ಇದರಿಂದಾಗಿ ಜನಗಳು ರೋಗರಹಿತವಾಗಿ ಬದುಕುವ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಆದರೆ ಡಾಕ್ಟರ್ಗಳು ಇದನ್ನ ಟ್ರೈನಿಂಗ್ ಕೊಡೋಕೆ ಬರಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಯಾವ ಯೂನಿವರ್ಸಿಟಿನಲ್ಲೂ ಕೂಡ ಕಲ್ಸಕ್ಕಾಗಲ್ಲ. ಆದರೆ ಈ ಇಂಡಸ್ಟ್ರಿ ಏನಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ಮುಖಾಂತರ ಅವೇರ್ನೆಸ್ ಕೊಡುವ ಒಂದು ಪವರ್ ಇದೆ. ಇವನ್ ಎಜುಕೇಟೆಡ್ಗೂ ಕೂಡ ಗೊತ್ತಿಲ್ಲ ಕಾರ್ಬೋಹೈಡ್ರೇಟ್ ಅಂದ್ರೇನು, ಪ್ರೋಟೀನ್ ಅಂದ್ರೇನು, ಮಲ್ಟಿವಿಟಮಿನ್ ಅಂದ್ರೇನು, ಅದೆಲ್ಲ ಗೊತ್ತಿಲ್ಲ, ಡಿಫರೆನ್ಸೇ ಗೊತ್ತಿಲ್ಲ. ಆದರೆ ನಿಖರವಾದ ರೀತಿಯಲ್ಲಿ ಜನಗಳಿಗೆ ಬೇಕಾಗಿರುವ ಆರೋಗ್ಯದ ಮಾಹಿತಿ ಕೊಡುವ ಶಕ್ತಿ ವೆಲ್ನೆಸ್ ಇಂಡಸ್ಟ್ರಿ, ಅದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಪವರ್ ಈ ಬಿಸ್ನೆಸ್ ಕೊಡ್ತಾ ಇದೆ. ಸರ್ಕಾರ ಮಾಡೋಕ್ಕಾಗದೇ ಇರೋ ಕೆಲಸ, ಮೆಡಿಕಲ್ ಇಂಡಸ್ಟ್ರಿ ಮಾಡೋಕ್ಕಾಗದೇ ಇರೋ ಕೆಲಸನ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದೆ, ವೆಲ್ನೆಸ್ ಅನ್ನು ಪ್ರಮೋಷನ್ ಮಾಡ್ತಾ ಇದೆ. ಸ್ನೇಹಿತರೆ, ಈ ಮೂರು ಕಾರಣಗಳಿಗೋಸ್ಕರ ಗೌರ್ಮೆಂಟ್ ಕೂಡ ಇವತ್ತು ನೇರವಾಗಿ ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ, ಅದನ್ನು ಕಾನೂನುಬದ್ಧವಾಗಿ ಗೊಳಿಸಿದೆ ಈ ಒಂದು ಇಂಡಸ್ಟ್ರಿನ. ಇದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಸ್ನೇಹಿತರೆ. ಅದೇನು ಅಂತ ಹೇಳಿದ್ರೆ ವೆಲ್ನೆಸ್ ಅನ್ನುವ ಒಂದು ಇಂಡಸ್ಟ್ರಿ ಏನಿದೆ ಇದನ್ನ ಪ್ರಮೋಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಇಂಡಸ್ಟ್ರಿಗೆ ಇದೆ, MLMಗೆ. ಯಾಕೆಂದ್ರೆ 100% ಅಲ್ಲಿ 80% ಈ ಇಂಡಸ್ಟ್ರಿನ ಪ್ರಮೋಟ್ ಮಾಡ್ತಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಥ್ರೂ ವರ್ಡ್ ಆಫ್ ಮೌತ್ ರೆಕಮೆಂಡೇಶನ್. ಯಾರೆಲ್ಲ ಜನಗಳು ಬಳಸಿದ್ದಾರೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ, ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ, ಅವರು ರೋಗದಿಂದ ದೂರ ಇದ್ದಾರೆ ಅಥವಾ ರೋಗನ ವಾಸಿ ಮಾಡ್ಕೊಂಡಿದ್ದಾರೆ, ಫಿಟ್ನೆಸ್ ಅಲ್ಲಿ ಬದುಕ್ತಾ ಇದ್ದಾರೆ, ವಿಶೇಷವಾಗಿ ಇಮ್ಯುನಿಟಿ ಪವರ್ನ ಬೂಸ್ಟ್ ಅಪ್ ಮಾಡ್ಕೊಂಡಿದ್ದಾರೆ, ಅದೆಲ್ಲದೂ ಆಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಇದು ಬಾಯಿ ಮಾತಿನ ಪ್ರಚಾರದಿಂದ ಹೋಗಬೇಕಾಗುತ್ತೆ. ಈ ಒಂದು ಮೌತ್ ರೆಕಮೆಂಡೇಶನ್ ಬಿಸ್ನೆಸ್ ಇಲ್ಲಿ ನಡೀತಾ ಇದೆ. ಸೊ ಯಾವುದೇ ಜಾಹೀರಾತಿನಲ್ಲಿ ಆಗದೆ ಇರತಕ್ಕಂಥ ಕೆಲಸ ಈ ಬಿಸ್ನೆಸ್ ಅಲ್ಲಿ ಆಗ್ತಾ ಇದೆ. 80% ಪ್ರಮಾಣದಲ್ಲಿ ಈ ಒಂದು ಬಿಸ್ನೆಸ್ ವೆಲ್ನೆಸ್ ಮುಖಾಂತರ ಪ್ರಮೋಟ್ ಆಗ್ತಾ ಇದೆ. ಅದೇ ತರ ಈಗಾಗಲೇ ನಿಮ್ಗೆ ಗೊತ್ತಿದೆ, ಇಂಡಿಯಾದಲ್ಲಿ ಒಂದು ಅತಿ ದೊಡ್ಡ ನಿರುದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ತಕ್ಕ ಪರಿಹಾರ ಅಂತ ಹೇಳಿದ್ರೆ ಈ ಇಂಡಸ್ಟ್ರಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ 2025ಕ್ಕೆ 64,000 ಕೋಟಿ ಟರ್ನ್ ಓವರ್ ಆಗುತ್ತೆ ಈ ಇಂಡಸ್ಟ್ರೀಸ್ ಇಂದ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಒಂದು ಬೆಳವಣಿಗೆ ನೋಡಿದ್ರೆ ಇದು ಔಟ್ಡೇಟ್ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ಟೈಮಲ್ಲಿ ಈ ಬಿಸ್ನೆಸ್ ಏನು ಒಂದು ಟರ್ನಿಂಗ್ ಪಾಯಿಂಟ್ ತಗೊಂಡಿದೆ, ಯೂ ಟರ್ನ್ ತಗೊಂಡಿದೆ. ಆ ಸ್ಪೀಡ್ ನೋಡ್ತಾ ಇದ್ರೆ 2025ವರೆಗೂ ಕಾಯೋದು ಬೇಕಾಗಿಲ್ಲ, ಇನ್ನ ವೇಗವಾಗಿ 64,000 ಕೋಟಿ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅಷ್ಟು ವೇಗ ಬೆಳೀತಾ ಇದೆ. 64,000 ಕೋಟಿ ಟರ್ನ್ ಓವರ್ ಆದ್ರೆ ಸ್ನೇಹಿತರೆ, ಅದರಲ್ಲಿ ಕನಿಷ್ಠ ಅಂತ ಹೇಳಿದ್ರೆ 30 ಕೋಟಿಯಷ್ಟು ಹಣ ಸಾಮಾನ್ಯ ವ್ಯಕ್ತಿಗಳ ಪಾಕೆಟ್ಗೆ ವಾಪಸ್ ಬರುತ್ತೆ. ಹಾಗಾಗಿ ಈ ಇಂಡಸ್ಟ್ರಿನಲ್ಲಿ ಟರ್ನ್ ಓವರ್ ಬೆಳೆದಷ್ಟು ಕೂಡ ಸಾಮಾನ್ಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಶ್ರೀಮಂತರಾಗ್ತಾರೆ. ಅಷ್ಟು ವೇಗವಾಗಿ ಬೆಳೀತಾ ಇದೆ ಈ ಒಂದು ಇಂಡಸ್ಟ್ರಿ. ಅದೇ ತರ ತುಂಬಾ ಇಂಪಾರ್ಟೆಂಟ್, ನಮಗೆ 1 ವರ್ಷದ ರಿಸಲ್ಟ್ ಫಸಲು ಬೇಕು ಅಂತ ಹೇಳಿದ್ರೆ ನಾವು ದವಸ ಧಾನ್ಯಗಳನ್ನು ಬೆಳಿಬಹುದು. 10 ವರ್ಷದ ನಮಗೆ ಫಸಲು ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಮರಗಳನ್ನ, ಅದು ಆಗಿರ್ಬೋದು, ಆ ತರ ಬೆಳೆದಾಗ ನಮಗೆ 10 ವರ್ಷ ಅದಾದ ನಂತರ ಕೂಡ ಇನ್ಕಮ್ ಬರ್ತಾ ಇರ್ತದೆ. 10 ವರ್ಷಗಳಲ್ಲಿ ಡಿಕೇಡ್ಸ್ ಟುಗೆದರ್ ಇನ್ಕಮ್ ಬರ್ತದೆ. ಆದ್ರೆ ನಮಗೆ ಪರ್ಮನೆಂಟ್ ಆಗಿ 100 ವರ್ಷ ನಮಗೆ ಇನ್ಕಮ್ ಬೇಕು ಅಂತ ಹೇಳಿದ್ರೆ ನಾವು ಜನಗಳನ್ನ ಬೆಳೆಸಬಹುದು ಅಂತಕ್ಕದ್ದನ್ನ ಒಂದು ಒಳ್ಳೆ ಪಾಯಿಂಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಜನಗಳನ್ನ ಬೆಳೆಸಿದಾಗ, ಅವರಲ್ಲಿ ನಾವು ಹಣ ಇನ್ವೆಸ್ಟ್ ಮಾಡಿದಾಗ, ಟೈಮ್ ಇನ್ವೆಸ್ಟ್ ಮಾಡಿದಾಗ, ಅವರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡಿಸಿದಾಗ ಅವರು ಶಕ್ತಿವಂತರಾಗ್ತಾರೆ, ಅವರು ಲೀಡರ್ ಆಗ್ತಾರೆ. ಅವರಿಗೆ ನಾವು ಜ್ಞಾನ ಕೊಟ್ಟಾಗ, ಅವರಿಗೆ ಎಂಪವರ್ ಮಾಡಿದಾಗ ಅವರು ನ್ಯಾಚುರಲ್ ಆಗಿ ಬಿಸ್ನೆಸ್ ಮಾಡ್ತಾ ಹೋಗ್ತಾರೆ, ಪರ್ಮನೆಂಟ್ ಆಗಿ ಅವರು ಬೆಳೀತಾರೆ, ನಾವೆಲ್ಲರೂ ಬೆಳೀತಕ್ಕಂಥ ಒಂದು ಶಕ್ತಿ ಈ ಬಿಸ್ನೆಸ್ ಅಲ್ಲಿ ಇದೆ. ಲಾಂಗ್ ಟರ್ಮ್ ಅಲ್ಲಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಜನಗಳನ್ನ ಬೆಳೆಸೋಣ ಅಂತ ಒಂದು ಮೆಸೇಜ್ ಕೊಡ್ತಾ ಇದೆ. ಅದೇ ತರ ಈ ಒಂದು MLM ಬಿಸ್ನೆಸ್ ಅಂತಕ್ಕದ್ದು ಒಂದು ನೋಬೆಲ್ ಪ್ರೊಫೆಷನ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಯಾಕೆ ಅಂದ್ರೆ ನೋಬೆಲ್ ಪ್ರೊಫೆಷನ್ ಅಂತ ಹೇಳಿದ್ರೆ ಯಾವ್ದು ಕರಿತೀವಿ ಸ್ನೇಹಿತರೆ? ನೋಬೆಲ್ ಪ್ರೊಫೆಷನ್ ಅಂತ ನಾವು ಯಾವ್ದು ಕರಿತೀವಿ ಅಂತ ಹೇಳಿದ್ರೆ ಟೀಚರ್ ವೃತ್ತಿ, ಡಾಕ್ಟರ್ಗಳ ಒಂದು ಪ್ರೊಫೆಷನ್ ಆಗಿರ್ಬೋದು, ಅಡ್ವೊಕೇಟ್ಗಳು, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಉನ್ನತ ಸ್ತರದಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗಿಗಳು ಅಂಡ್ ಸಮಾಜಕ್ಕೆ ಒಳ್ಳೊಳ್ಳೆ ಕೊಡುಗೆ ಕೊಡ್ತಾ ಇರ್ತಾರೆ. ಅದೇ ತರ ಈ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನ ಒಂದು ನೋಬೆಲ್ ಪ್ರೊಫೆಷನ್ ಅಂತೇಳಿ ಒಂದು ಅತಿ ದೊಡ್ಡ ಹೈ ಪ್ರೊಫೆಷನಲ್ಗಳು ಕೂಡ, ಹೈ ಪ್ರೊಫೈಲ್ ಪೀಪಲ್ ಕೂಡ ಬರ್ತಾ ಇದ್ದಾರೆ. ಆದ್ರೆ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಸುಮಾರು 15-20 ವರ್ಷದ ಕೆಳಗಡೆ ಈ ಇಂಡಸ್ಟ್ರಿಗೆ ಆ ಲೆವೆಲ್ ಹೈ ರೆಸ್ಪೆಕ್ಟ್ ಇರಲಿಲ್ಲ. ಆ ಟೈಮಲ್ಲಿ ಇವಾಗೇನು ನಾವು ಕೇಳ್ತಾ ಇದೀವಿ ಸೋಷಿಯಲ್ ಡಿಸ್ಟೆನ್ಸ್ ಅಂತೇಳಿ, ಸಾಮಾಜಿಕ ಅಂತರ ಅಂತೇಳಿ. ಈ MLM ಮಾಡೋರಿಗೆ ಅವಾಗ್ಲೇನೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ
ಈ ಸಮಾಜ ನಮಗೆ ಕೊಟ್ಟಿತ್ತು. ಅಂದ್ರೆ ನಾವು ಮಿಂಗಲ್ ಆಗ್ತಿರ್ಲಿಲ್ಲ, ಯಾರಿಗೂ ಅಷ್ಟು ಭರವಸೆ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಇವತ್ತು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಹೈ ಪ್ರೊಫೈಲ್ ಪೀಪಲ್ ಈ ಬಿಸ್ನೆಸ್ ಬರ್ತಾ ಇದ್ದಾರೆ, ಸಮಾಜದ ಉದ್ಧಾರ ಆಗ್ತಾ ಇದೆ, ಸಾಮಾನ್ಯ ಜನಗಳ ಉದ್ಧಾರ ಆಗ್ತಾ ಇದೆ. ಹಾಗಾಗಿ ಇದು ಅತಿ ಶ್ರೇಷ್ಠದ ಒಂದು ಬಿಸ್ನೆಸ್ ಅಂತೇಳಿ ಜನ ಇದನ್ನು ಗುರುತಿಸ್ತಾ ಇದ್ದಾರೆ. ಅದೇ ತರ ಇದು ಒಂದು ವೇ ಆಫ್ ಲೈಫ್. ಅಂದ್ರೆ ಈ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಒಂದು ಸ್ಪೆಷಲ್ ಎಫರ್ಟು ಅಥವಾ ಇನ್ನೇನಾದ್ರೂ ಒಂದು ಮೌಂಟ್ ಎವರೆಸ್ಟ್ ಶಿಖರ ಏರಬೇಕು ಅಥವಾ ನಾವು ಸಮುದ್ರ ಈಜಬೇಕು, ಕಾಡು ಮೃಗಗಳ ಜೊತೆ ಹೋರಾಟ ಮಾಡಬೇಕು, ಆ ಥರದ್ದೇನೂ ಇಲ್ಲ. ಕೇವಲ ಬೈಂಗೆ ಬಿಟ್ಟನ್ನು ಚೇಂಜ್ ಮಾಡೋದ್ರ ಮುಖಾಂತರ ಪಾರ್ಟ್ ಟೈಮಲ್ಲಿ ಬಿಡುವಿನ ವೇಳೆನಲ್ಲಿ ನಾವು ಮನೆಯಲ್ಲೇ ಇದ್ಕೊಂಡು ಈ ಬಿಸ್ನೆಸ್ ಅಲ್ಲಿ ಜ್ಞಾನ ಪಡ್ಕೊಂಡು ಜನಗಳಿಗೆ ನಮ್ಮ ಅನುಭವ ಹಂಚ್ಕೊಂಡು ಜನಗಳ ಕಾಳಜಿ ತಗೊಂಡು ಆ ಒಂದು ಎಕ್ಸ್ಟ್ರಾರ್ಡಿನರಿ ವೇನಲ್ಲಿ ಬೆಳೆಸ್ತಕ್ಕಂಥ ಒಂದು ಬಿಸ್ನೆಸ್. ಆದ್ರಿಂದ ಜಸ್ಟ್ ಅ ವೇ ಆಫ್ ಲೈಫ್. ಏನು ನಮ್ದು ನಡೀತಾ ಇದೆ ಜೀವನ, ಅದೇ ತರ ಒಂದು ಸಿಂಪಲ್. ನಾವೇನಾದ್ರೂ ಒಂದು ಗಾಡಿ ಓಡಿಸ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿ ಮ್ಯೂಸಿಕ್ ಕೇಳಿಸ್ಕೋಬೇಕು ಅಂದ್ರೆ ಎಕ್ಸ್ಟ್ರಾ ಎಫರ್ಟ್ ಬೇಕಾಗಿಲ್ಲ. ಅದೇ ತರ ಎಕ್ಸ್ಟ್ರಾ ಎಫರ್ಟ್ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಬಿಸ್ನೆಸ್ ವೇ ಆಫ್ ಲೈಫ್ ಅಂತ ನಾವು ಹೇಳ್ಬೋದು ಇದನ್ನ. ಅದೇ ತರ ಈ ಬಿಸ್ನೆಸ್ ಒಂದು ವರದಾನ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದು ನಮ್ಮ ಕಮ್ಯುನಿಟಿಗಾಗಿರ್ಬೋದು ಅಥವಾ ದೇಶಕ್ಕಾಗಿರ್ಬೋದು, ಇಡೀ ಪ್ರಪಂಚಕ್ಕೇನೆ ವರದಾನ. ಯಾಕೆ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಇಂದಾಗಿ ಜನಗಳು ಡೆವಲಪ್ ಆಗ್ತಾ ಇದ್ದಾರೆ, ದೇಶ ಉದ್ಧಾರ ಆಗ್ತಾ ಇದೆ, ಜನಗಳಿಗೆ ಬೇಕಾಗಿರ್ತಕ್ಕಂಥ ಕನಸು ನೆರವೇರ್ತಾ ಇದೆ. ಇದು ಒಂದು ದೇವರ ಕೊಡುಗೆ ಅಂತ ಹೇಳ್ಬೋದು, ಪ್ರಪಂಚಕ್ಕೆ ಅತಿ ದೊಡ್ಡ ವರದಾನ ಅಂತ ಹೇಳ್ಬೋದು. ಅದೇ ತರ 8ನೇ ಅದ್ಭುತ ಅಂತ ಕೂಡ ಹೇಳ್ಬೋದು. ಪ್ರಪಂಚಕ್ಕೆ 8ನೇ ಅದ್ಭುತ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾನು ಕೂಡ ಹೇಳ್ಬೋದು. 7 ಅದ್ಭುತ ನಿಮಗೆಲ್ಲ ಗೊತ್ತಿದೆ. ಆ 7 ಅದ್ಭುತಗಳು ಬಹಳ ಪ್ರಖ್ಯಾತ ಆಗಿದೆ. ಒಂದು ಕಂಪ್ಯಾರಿಸನ್ ನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇದನ್ನ 8ನೇ ಅದ್ಭುತ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಈಗ ನೋಡೋಣ, MLM ಕಂಪ್ನಿಗಳು ಸಾಕಷ್ಟು ಇದೆ ಫೀಲ್ಡ್ ಅಲ್ಲಿ, ಮಾರ್ಕೆಟ್ ಅಲ್ಲಿ. ಆದ್ರೆ ಯಾವ ಕಂಪ್ನಿ ಒಳ್ಳೇದು ಅಂತ ಆಯ್ಕೆ ಮಾಡ್ಕೋಬೇಕು ಅಂತ ಹೊರಟಾಗ ಕೆಲವಾರು ಅಂಶಗಳನ್ನ ನಾವು ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಆ ಮುಖ್ಯವಾದ ಅಂಶಗಳು ಯಾವ್ದ್ಯಾವ್ದು, ಯಾವ ತರ ನಾವು ಕಂಪೇರ್ ಮಾಡಬೇಕು ಅಂತ ನೋಡೋಣ. ನಾವೇನಾದ್ರೂ ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಒಂದು ಕಂಪ್ನಿಯ ಬ್ಯಾಕ್ ಗ್ರೌಂಡ್ ತಿಳ್ಕೊತೀವಿ. ಮದುವೆ ಒಂದು ಸಮಾಜದಲ್ಲಿ ಮದುವೆ ಮಾಡಬೇಕು ಅಂತ ಹೊರಟಾಗ ಹುಡುಗ ಹುಡುಗಿ ನಾವು ಮ್ಯಾಚ್ ಮಾಡ್ಬೇಕು ಅಂತ ಹೊರಟಾಗ ಹುಡುಗನ ಕಡೆಯವರು ಹುಡುಗಿ ಕಡೆ ಬ್ಯಾಕ್ ಗ್ರೌಂಡ್ ನೋಡ್ತಾರೆ, ಹುಡುಗಿ ಕಡೆಯವರು ಹುಡುಗನ ಕಡೆ ಬ್ಯಾಕ್ ಗ್ರೌಂಡ್ ನೋಡ್ತಾರೆ. ಹಲವಾರು ವಿಚಾರಗಳನ್ನ ಪ್ಯಾರಾಮೀಟರ್ನ ಅಲ್ಲಿ ಕಂಪೇರ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ, ತಿಳ್ಕೋತಾರೆ, ಅದಾದ ನಂತರ ಮುಂದುವರಿತಾರೆ. ಅದೇ ತರ ನಾವು ಜೀವನ ಪರ್ಯಂತ ಅದ್ಭುತವಾದಂತ ಒಂದು ಕೆರಿಯರ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ಯಾವ ಅಂಶಗಳನ್ನ ನಾವು ನೋಡ್ಬೇಕು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಬ್ಲೈಂಡ್ ಆಗಿ ನಾವು ಎಂಟ್ರಿ ಆದ್ವಿ ಅಂತ ಹೇಳಿದ್ರೆ ಅಲ್ಲಿ ಖಂಡಿತ ಅಲ್ಲಿ ನಮಗೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ, ಅಂದ್ರೆ ಮಿಸ್ಗೈಡ್ ಆಗೋ ಚಾನ್ಸ್ ಇರ್ತದೆ, ಒಳ್ಳೆ ಚಾಯ್ಸ್ ಸಿಗದೆ ಇರ್ಬೋದು. ಹಾಗಾಗಿ ಚೇಂಜ್ ಮಾಡ್ತಕ್ಕಂಥ ಒಂದು ಪ್ರೊಫೆಷನ್ ಅಲ್ಲ ಇದು. ಜಾಬ್ ಬೇಕಾದ್ರೆ ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಚೇಂಜ್ ಮಾಡ್ಬೋದು. ಆದ್ರೆ ಒಳ್ಳೆ ಕಂಪ್ನಿ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಸ್ಟಿಕ್ ಆನ್ ಆದ್ರೆ ಅದ್ಭುತವಾದಂತ ಒಂದು ಫೌಂಡೇಶನ್ ಆಗುತ್ತೆ. ಒಳ್ಳೆಯ ಒಂದು ರಾಯಲ್ ಲೈಫ್ ನ ಲೀಡ್ ಮಾಡ್ಬೋದು, ಅತಿ ದೊಡ್ಡ ಯಶಸ್ಸನ್ನು ಸಂಪಾದನೆ ಮಾಡ್ಬೋದು. ಈಗ ನೋಡೋಣ ಯಾವ್ಯಾವ್ದೆಲ್ಲ ಒಂದು ವಿಚಾರಗಳನ್ನ ನಾವು ನೋಡ್ಬೇಕಾಗುತ್ತೆ ಅಂತ ಹೇಳಿ. ಕಂಪ್ನಿ ಬ್ಯಾಕ್ ಗ್ರೌಂಡ್ ಏನು, ಎಷ್ಟು ವರ್ಷದಿಂದ ಇದೆ ಆ ಒಂದು ಇಂಡಸ್ಟ್ರಿ, ಆ ಒಂದು ಕಂಪನಿ, ಮಾಲೀಕರ ಉದ್ದೇಶ ಏನು, ಕೇವಲ ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದಾರಾ ಅಥವಾ ಅವರಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆಯಾ, ಸಮಾಜದಲ್ಲಿ ಒಂದು ದೊಡ್ಡ ಕೊಡುಗೆ ಕೊಡಬೇಕು ಅಂತ ಬಂದಿದ್ದಾರಾ, ಅವರ ಒಂದು ಉದ್ದೇಶ ಏನು, ಅಬ್ಜೆಕ್ಟಿವ್ ಏನು ಅಂತ ನಾವು ತಿಳ್ಕೋಬೇಕಾಗುತ್ತೆ. ಅದೇ ತರ IDSA ಮೆಂಬರ್ಶಿಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂತಕ್ಕದ್ದು ಒಂದು ದೊಡ್ಡ ಒಂದು ಗವರ್ನಿಂಗ್ ಬಾಡಿ. ಎಲ್ಲಾ ಬ್ಯಾಂಕ್ ಅನ್ನು ಕಂಟ್ರೋಲ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಎಲ್ಲಾ ಇನ್ಶೂರೆನ್ಸ್ ಕಂಪ್ನಿನ ಕಂಟ್ರೋಲ್ ಮಾಡೋದು IRDA. ಅದೇ ತರನೇ IDSA ಅಂತಕ್ಕದ್ದು ಯಾವೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳಿದೆ ಕಾನೂನುಬದ್ಧವಾಗಿರ್ತಕ್ಕಂಥ ಕಂಪ್ನಿನ ಗವರ್ನ್ ಮಾಡುತ್ತೆ, ಸುರಕ್ಷೆ ಕೊಡುತ್ತೆ ಜನಗಳಿಗೆ ಮೋಸ ಆಗದ ರೀತಿಯಲ್ಲಿ. ಹಾಗಾಗಿ ಸುಮಾರು ಅಂದಾಜು 25 ಕಂಪ್ನಿಗೆ IDSA ಅಸೋಸಿಯೇಷನ್ ಮೆಂಬರ್ಶಿಪ್ ಸಿಕ್ಕಿದೆ. ಆ ಮೆಂಬರ್ಶಿಪ್ ಸಿಕ್ಕಿದೆಯಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಅದು ಸರ್ಕಾರದ ಸಪೋರ್ಟ್ ಅಲ್ಲಿ ಫಿಕಿ ಅಂತ ಒಂದು ಆರ್ಗನೈಸೇಷನ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ IDSAಗೆ. ಎರಡನೇ ವಿಚಾರ, ಪ್ರಾಡಕ್ಟ್ಗಳ ಗುಣಮಟ್ಟ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕೆಂದ್ರೆ ಇದು ಕೇವಲ ಜನ ಸೇರಿಸತಕ್ಕಂಥ ಬಿಸ್ನೆಸ್ ಅಲ್ಲ, ಕ್ವಾಲಿಟಿ ಯಾವ ತರ ಇದೆ ಪ್ರಾಡಕ್ಟು, ಅದೇ ತರ ಬೆಲೆ ಇಂಪಾರ್ಟೆಂಟು. ಎಸ್ಪೆಷಲಿ ಇಂಡಿಯಾದಲ್ಲಂತೂ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಇದು. ಇಲ್ಲಿ ಕ್ವಾಲಿಟಿನೂ ಇಂಪಾರ್ಟೆಂಟ್ ನೋಡ್ಬೇಕಾಗುತ್ತೆ, ಪ್ರೈಸ್ ಸೂಟ್ ಆಗುತ್ತಾ ಜನಗಳಿಗೆ ಅದು ನೋಡ್ಬೇಕಾಗುತ್ತೆ, ಯಾವ್ಯಾವ ರೇಂಜ್ ಅಲ್ಲಿ ಇದೆ. ಎಕ್ಸಾಂಪಲ್, ಕೆಲವು ಕಂಪ್ನಿಗಳಲ್ಲಿ ಒಂದೇ ರೇಂಜ್ ಇರುತ್ತೆ, ಕೇವಲ ಒಂದು ವೆರೈಟಿಯ ಪ್ರಾಡಕ್ಟ್, ಒಂದು ಕೆಟಗರಿ 2 ಕೆಟಗರಿ ಇರ್ತದೆ, ಅಲ್ಲಿ ಜಾಸ್ತಿ ಡಿಮಾಂಡ್ ಇರೋದಿಲ್ಲ. ಆದರೆ ಇವಾಗ ಒಂದು ಸೂಪರ್ ಮಿಲೇನಿಯಂ ಟ್ರೆಂಡ್ ಅಂತ ಹೇಳಿದ್ರೆ ಪೀಪಲ್ ಹ್ಯಾವ್ ಬಿಕಮ್ ಹೆಲ್ತ್ ಕಾನ್ಶಿಯಸ್ ಆಸ್ ವೆಲ್ ಆಸ್ ಬ್ಯೂಟಿ ಕಾನ್ಶಿಯಸ್. ಹೆಲ್ತ್ ಕೇರ್ ಪ್ರಾಡಕ್ಟ್ಗೆ, ವೆಲ್ನೆಸ್ ಪ್ರಾಡಕ್ಟ್ಗೆ ತುಂಬಾ ಡಿಮಾಂಡ್ ಇದೆ, ಸ್ಕಿನ್ ಕೇರ್ ಬ್ಯೂಟಿ ಪ್ರಾಡಕ್ಟ್ಗೆ ತುಂಬಾ ಡಿಮಾಂಡ್ ಇದೆ, ಮತ್ತೆ FMCG ಪ್ರಾಡಕ್ಟ್, ಅಗ್ರಿಕಲ್ಚರ್ ಪ್ರಾಡಕ್ಟ್. ಈ ತರ ನೋಡ್ಬೇಕಾಗುತ್ತೆ. ದಿನಬಳಕೆ ವಸ್ತುಗಳು ಅದು ಏನು ಬೆಲೆ ಇದೆ, ಕ್ವಾಲಿಟಿ ಯಾವ ತರ ಇದೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ಅದೇ ತರ ಮಾರ್ಕೆಟಿಂಗ್ ಪ್ಲಾನ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಹೊಸಬರಿಗೆ, ಬಿಗಿನರ್ಸ್ಗೆ ಇನ್ಕಮ್ ಇದೆಯಾ,
ಮಿಡಲ್ ಲೀಡರ್ಗಳಿಗೆ ಅವ್ರಿಗೆ ಇನ್ಕಮ್ ಇದೆಯಾ, ಟಾಪ್ ಲೀಡರ್ಗಳಿಗೆ ಅವ್ರಿಗೆ ಇನ್ಕಮ್ ಇದೆಯಾ ಅದು ನೋಡ್ಬೇಕಾಗುತ್ತೆ. ಪುಲ್ಲು ಪುಷ್ ಎರಡು ಕೂಡ ಇರಬೇಕಾಗುತ್ತೆ. ಪರ್ಮನೆಂಟ್ ಆಗಿ ಗ್ಯಾರಂಟಿಯಾಗಿ ಇನ್ಕಮ್ ಇದೆಯಾ, ಅಲ್ಲಿ ಎಫರ್ಟ್ ಹಾಕೋರಿಗೆ, ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ಸತತವಾದ ಬಿಗ್ಗೆಸ್ಟ್ ಇನ್ಕಮ್ ಇದೆಯಾ ಅಂತಕ್ಕಂಥ ಒಂದು ಮಾರ್ಕೆಟಿಂಗ್ ಪ್ಲಾನ್ ಯಾವ ತರ ಇದೆ ಅಂತ ನೋಡ್ಬೇಕಾಗುತ್ತೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟು 4ನೇ ವಿಚಾರ, ಟ್ರೈನಿಂಗ್ ಅಂಡ್ ಸಪೋರ್ಟ್. ಇದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಕೆಲವು ಕಡೆ ನೆಟ್ವರ್ಕ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೀಡರ್ಗಳು ಉಳಿಯೋದಿಲ್ಲ, ಅವರು ಸ್ಟಿಕ್ ಆನ್ ಆಗೋದಿಲ್ಲ. 6 ತಿಂಗಳಿಗೆ, ವರ್ಷಕ್ಕೆ, 2 ವರ್ಷಕ್ಕೊಂದ್ಸಲ ಕಾನ್ಸೆಪ್ಟ್ ಅನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ತರದ್ದು ಬಾಂಡಿಂಗ್ ಇರೋದಿಲ್ಲ, ಸಪೋರ್ಟ್ ಇರೋದಿಲ್ಲ. ಇಲ್ಲಿ ಕಾಳಜಿ ತಗೊಳ್ಳೋದು, ಕೇರ್ ಮಾಡೋದು, ಎಜುಕೇಶನ್ ಕೊಡೋದು, ಲೀಡರ್ಶಿಪ್ ನ ಬಿಲ್ಡ್ ಮಾಡ್ತಕ್ಕಂಥದ್ದು, ಸಪೋರ್ಟು, ಸರ್ವೀಸು, ಆ ಒಂದು ಟೀಮ್ ವರ್ಕ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಕಂಪ್ನಿಯಿಂದನೂ ಇಂಪಾರ್ಟೆಂಟು, ಲೀಡರ್ಗಳಿಂದನೂ ಇಂಪಾರ್ಟೆಂಟ್. ಯಾವ ತರದ ಲೀಡರ್ಶಿಪ್ ಇದೆ, ಯಾವ ತರದ ಮ್ಯಾನೇಜ್ಮೆಂಟ್ ಇದೆ, ಸಪೋರ್ಟ್ ಇದೆ, ಆ ಒಂದು ಎಜುಕೇಶನ್, ಟ್ರೈನಿಂಗು ಅದನ್ನ ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ 5ನೇ ವಿಚಾರ, ಸಕ್ಸಸ್ ಸ್ಟೋರಿಗಳು. ಎಲ್ಲಾ ಬ್ಯಾಕ್ಗ್ರೌಂಡಿನ ಸಕ್ಸಸ್ ಸ್ಟೋರಿ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಅಲ್ಲಿ ಎಲ್ಲಾ ಬ್ಯಾಕ್ಗ್ರೌಂಡ್ ಅಂದ್ರೆ ಹೈ ಪ್ರೊಫೈಲ್ ಪೀಪಲ್ ಇರಬೇಕು, ಎಜುಕೇಟೆಡ್ಗಳು ಇದ್ದಾರಾ, ಸಾಮಾನ್ಯ ವ್ಯಕ್ತಿಗಳು ಇದ್ದಾರಾ, ಹಳ್ಳಿಯವರು ಇದ್ದಾರಾ, ಮಹಿಳೆಯರು ಇದ್ದಾರಾ, ಆ ತರ ಎಲ್ಲಾ ತರದ ವ್ಯಕ್ತಿಗಳು ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗೋದ್ರ ಜೊತೆಗೆ ಯಶಸ್ಸನ್ನ ಸಂಪಾದನೆ ಮಾಡಿದಾರಾ ಅಂತಕ್ಕದ್ದು ನೋಡ್ಬೇಕಾಗುತ್ತೆ. ಸಕ್ಸಸ್ ಸ್ಟೋರಿ ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್, ಹಳ್ಳಿಯಿಂದ ದಿಲ್ಲಿವರೆಗೂ ಎಲ್ಲಾ ತರದವರು ಅಚೀವ್ ಆಗಿದಾರಾ ಅಂತ ನೋಡ್ಬೇಕಾಗುತ್ತೆ. ಕೇವಲ ಬಿಸ್ನೆಸ್ ಸಕ್ಸಸ್ ಸ್ಟೋರಿ ಅಲ್ಲ, ಜೊತೆಗೆ ಪ್ರಾಡಕ್ಟ್ ಸಕ್ಸಸ್ ಸ್ಟೋರಿನೂ ಇಂಪಾರ್ಟೆಂಟ್. ಆ ಒಂದು ವೆರೈಟೀಸ್ ಆಫ್ ಪ್ರಾಡಕ್ಟ್ ನ ಯೂಸ್ ಮಾಡಿರ್ತಕ್ಕಂಥವ್ರು ಯಾವ ತರ ಇದೆ, ಎಕ್ಸೈಟ್ಮೆಂಟ್ ಯೂಸ್ ಮಾಡಿರ್ತಕ್ಕಂಥ ಕಸ್ಟಮರ್ದು, ಅವರಿಗೆ ರಿಸಲ್ಟ್ ಯಾವ ತರ ಬಂದಿದೆ, ಎಷ್ಟು ಪ್ರಮಾಣದಲ್ಲಿ ಅವ್ರು ಬಳಸಿದ್ದಾರೆ, ಎಷ್ಟು ಆ ಒಂದು ಟೆಸ್ಟಿಮೋನಿ ಕೊಡ್ತಾ ಇದ್ದಾರೆ ಅಂತಕ್ಕದ್ದು ನಾವು ನೋಡ್ಬೇಕಾಗುತ್ತೆ. ಆ ಪ್ರಾಡಕ್ಟ್ ಟೆಸ್ಟಿಮೋನಿ ಕೇಳಿದಾಗ ಜನಗಳಿಗೆ ನಂಬಿಕೆ ವಿಶ್ವಾಸ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ವೇನಲ್ಲಿ ದೃಢೀಕರಣ ಇನ್ಸೈಡ್ ಇಂದ ಬರುತ್ತೆ, ಕನ್ವಿಕ್ಷನ್ ಬರುತ್ತೆ. ಆಗ ಬಿಸ್ನೆಸ್ ನ್ಯಾಚುರಲ್ ಆಗಿ ಆಗ್ತಾ ಇರ್ತದೆ, ರೀಪರ್ಚೇಸ್ ಆಗ್ತಾ ಇರ್ತದೆ. ಈ ಒಂದು ಬಿಸ್ನೆಸ್ ಅಲ್ಲಿ ರೀಪರ್ಚೇಸ್ ಈಸಿ ಆಗೋ ತರ ಇರಬೇಕು. ಈ ಒಂದು 5 ಅಂಶಗಳನ್ನು ನಾವು ನೋಡ್ಬೇಕಾಗುತ್ತೆ. ಈ 5 ಅಂಶ ಯಾವ ಕಂಪ್ನಿನಲ್ಲಿ ಮ್ಯಾಚ್ ಆಗುತ್ತೆ ಅದು ಒಂದು ಬೆಸ್ಟ್ ಕಂಪ್ನಿ, ಬೆಸ್ಟ್ ನೆಟ್ವರ್ಕ್ ಅಂತ ಹೇಳ್ಬೋದು. ಈ 5 ಅಂಶಗಳಲ್ಲಿ ಯಾವ್ದಾದ್ರೂ 1-2 ಅಂಶ ಕಡಿಮೆ ಇದ್ರೆ ಖಂಡಿತ ದೊಡ್ಡ ಹಡಗು ಅದರಲ್ಲಿ ಹೋಲ್ ಇದ್ದಾಗುತ್ತೆ. ಯಾವಾಗ ಅದು ಮುಳುಗುತ್ತೋ ಹೇಳಕ್ಕಾಗಲ್ಲ. ಅದೇ ತರ ಸ್ನೇಹಿತರೆ, ಇವಾಗಿನ ಒಂದು ಕೋವಿಡ್ ಟೈಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೋಟ್ಯಾಂತರ ಜನ ಕೆಲಸ ಕಳ್ಕೊಂಡಿದ್ದಾರೆ. ಒಂದು ಎಸ್ಟಿಮೇಷನ್ ಪ್ರಕಾರ 15 ಕೋಟಿ ಜನ ಇಂಡಿಯಾದಲ್ಲಿ ಕೆಲಸ ಕಳ್ಕೊಂಡಿದ್ದಾರೆ. ಅಂದ್ರೆ ಒಂದು ಫ್ಯಾಮಿಲಿಗೆ ಆವರೇಜ್ 3 ಜನ ಅಂತ ಅನ್ಕೊಂಡ್ರೆ 45 ಕೋಟಿಯಷ್ಟು ಜನಗಳು ಒಂದು ಉದ್ಯೋಗ ಅವಕಾಶವನ್ನು ಮಿಸ್ ಮಾಡ್ಕೊಂಡಿದ್ದಾರೆ, ಕಳ್ಕೊಂಡಿದ್ದಾರೆ. ತುಂಬಾ ಜನಕ್ಕೆ EMI ಕಟ್ಟಬೇಕಾಗಿರುತ್ತೆ, ಲೈಫ್ ಲೀಡ್ ಮಾಡಬೇಕಾಗಿರುತ್ತೆ, ಬಾಡಿ ಕಟ್ಟಬೇಕಾಗಿರುತ್ತೆ. ಈ ತರ ಕಠಿಣ ಪರಿಸ್ಥಿತಿ ಇದೆ. ಇನ್ನು ಕೆಲಸದಲ್ಲಿ ಇರೋರು ಕೂಡ ಸ್ಯಾಲರಿ ಕಟ್ ಆಗಿದೆ, ಪ್ರಮೋಷನ್ ಕಟ್ ಆಗಿದೆ. ಈ ತರ ಪರಿಸ್ಥಿತಿ ಇರುವಾಗ ಎಲ್ಲಾ ಬೆಲೆ ಅದಂತೂ ಜಾಸ್ತಿ ಆಗ್ತಾನೆ ಇದೆ. ಡೈಲಿ ಪ್ರಾಡಕ್ಟ್ಸ್ ಏನಿದೆ ಅದರ ಬೆಲೆ ಆಕಾಶಕ್ಕೆ ಹೋಗ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಒಂದು ಎಕನಾಮಿಕ್ ಟೈಮ್ಸ್ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿದೆ. ಅಲ್ಲಿ ಹೇಳ್ತಾ ಇದ್ದಾರೆ ಇಂಡಿಯಾದಲ್ಲಿ 65% ಜನ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮಿಗೋಸ್ಕರ ಅವಕಾಶಕ್ಕೋಸ್ಕರ ಹುಡುಕ್ತಾ ಇದ್ದಾರಂತೆ. ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಒಂದು ಪ್ಯಾಂಡಮಿಕ್, ಈ ಒಂದು ಕೊರೋನಾ ಟೈಮಲ್ಲಿ ಇಂಡಿಯಾದಲ್ಲಿ 90% ಜನ ಅವರ ಎಕ್ಸ್ಪೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಏನು, ಅವ್ರು ಲ್ಯಾವಿಶ್ ಲೈಫ್ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಬಿಡ್ತಾ ಇದ್ದಾರೆ. ಆರ್ಡಿನರಿ ಸ್ಕೂಲ್ಗೆ ಹೋಗೋದು, ಆರ್ಡಿನರಿ ವೆಹಿಕಲ್ಗಳಲ್ಲಿ ಹೋಗೋದು, ಆರ್ಡಿನರಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು, ಆರ್ಡಿನರಿ ಫುಡ್ ಅನ್ನ ಅವರು ಪಡಿತಕ್ಕಂಥದ್ದು, ಈ ತರ ಕಂಪ್ರಮೈಸ್ ಮಾಡ್ಕೋತಾ ಇದ್ದಾರೆ. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಕ್ಕಂಥವ್ರು ಈ ಟೈಮಲ್ಲೂ ಕೂಡ ಲೈಫ್ ಸ್ಟೈಲ್ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಲಕ್ಸುರಿ ಕನಸನ್ನು ಅವರು ನೆರವೇರಿಸ್ಕೋತಾ ಇದ್ದಾರೆ. ಸೊ ಜನಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ, ತುಂಬಾ ವೇಗವಾಗಿ ಬೆಳೀತಾ ಇದ್ದಾರೆ. ಇಲ್ಲಿ ಗೈ ರೈಡರ್ ಅನ್ನುವ ವ್ಯಕ್ತಿ ಮ್ಯಾನೇಜಿಂಗ್ ಡೈರೆಕ್ಟರ್. ಅವರು ಯಾರು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೇಬರ್ ಒಂದು ಆರ್ಗನೈಸೇಷನ್. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಗೈ ರೈಡರ್ ಈಗಿನ ಪರಿಸ್ಥಿತಿನಲ್ಲಿ ಯಾರು ಕಂಫರ್ಟ್ ಝೋನ್ಗೆ ಹೋಗಕ್ಕಾಗಲ್ಲ, ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡಬೇಕು. ನಮ್ಮ ಒಂದು ಎಕನಾಮಿಕಲ್ ಸ್ಟೇಟಸ್ಸು, ಸೋಷಿಯಲ್ ಸ್ಟೇಟಸ್ಸು ಅದೆಲ್ಲ ಇಂಪ್ರೂವ್ ಆಗಬೇಕು. ನಾವೆಲ್ಲರೂ ಕೂಡ ಮತ್ತೆ ಹಳೆ ಒಂದು ಟೈಮಲ್ಲಿ ಯಾವ ತರ ಇದ್ವಿ ಆ ಒಂದು ಪರಿಸ್ಥಿತಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ವರ್ಕಿಂಗ್ ಟೈಮನ್ನ ಡಬಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಷ್ಟು ವರ್ಕ್ ಮಾಡ್ತಾ ಇದ್ವಿ, 8 ಗಂಟೆ ವರ್ಕ್ ಮಾಡೋರು 16 ಗಂಟೆ ವರ್ಕ್ ಮಾಡಬೇಕು, ಅಥವಾ ಕನಿಷ್ಠ 2-3 ಗಂಟೆ 4 ಗಂಟೆ ಎಕ್ಸ್ಟ್ರಾ ವರ್ಕ್ ಮಾಡಬೇಕು. ಎಲ್ಲರೂ ಎಕ್ಸ್ಟ್ರಾ ಅಪರ್ಚುನಿಟಿಗೋಸ್ಕರ ಹೋಗ್ಬೇಕಾಗುತ್ತೆ. ಮನೆಯಲ್ಲಿ ಯಾರು ಕೂಡ ಸುಮ್ಮನೆ ಇರೋದಲ್ಲ, ಹೌಸ್ ವೈಫ್ ಅಂತಕ್ಕದ್ದು ಇರಲೇ ಕೂಡುದು. ಎಲ್ಲರೂ ಕೂಡ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಒಂದು ವಿಚಾರನ ಇವರು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರದು ಅದೇ ಅಭಿಪ್ರಾಯ ಆಗಿದೆ. ಎಲ್ಲಾ ಬುದ್ಧಿವಂತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ರಿಟೈರ್ಡ್ ಪೀಪಲ್, ಸ್ಟೂಡೆಂಟ್, ಹೌಸ್ ವೈಫ್ ಅಂತ ಇರೋದಲ್ಲ, ಎಲ್ಲರೂ ಕೂಡ ದುಡಿಬೇಕು ಅಂತ ಒಂದು ಪವರ್ಫುಲ್ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಅದೇ ತರ ಯೂನಿವರ್ಸಿಟಿ ಆಫ್ ಡೆಲ್ಲಿ, ಆ ಯೂನಿವರ್ಸಿಟಿ ಆಫ್ ಡೆಲ್ಲಿನವರು ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಕ್ಕಂಥ ಒಂದು ಕೋರ್ಸ್ನ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಈ ಒಂದು ಸಬ್ಜೆಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಕೋರ್ಸ್ ಅನ್ನ
ಇವಾಗೆಲ್ಲ ಹೊಸ ಪೀಳಿಗೆಯವರು ಸ್ಟಡಿ ಮಾಡ್ತಾ ಇದ್ದಾರೆ, ಯೂನಿವರ್ಸಿಟಿನಲ್ಲಿ ಆಳವಾದ ಅಧ್ಯಯನ ಮಾಡ್ತಾ ಇದ್ದಾರೆ. ಅಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಈ ಬಿಸ್ನೆಸ್ ಅನ್ನ ಥಿಯರಿನಲ್ಲಿ ಕಲ್ತ್ಬಿಟ್ಟು ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಬರ್ತಾರೆ. ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೋರ್ಟ್ ಆಗಿದ್ದಾರೆ, ಸಾಧನೆ ಮಾಡಿದ್ದಾರೆ, ಅಲ್ಲಿ ಪ್ರೊಫೆಸರ್ ಆಗಿ ಅಲ್ಲಿ ಹೋಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ನಾವು ಒಂದು ಕಾಲದಲ್ಲಿ ವಿಷನ್ ಹೇಳ್ತಾ ಇದ್ವಿ, ಈ ಒಂದು ಬಿಸ್ನೆಸ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ ಮುಂದೆ ಒಂದು ಟೈಮ್ ಬರ್ತದೆ, ನೀವು ಸ್ಟಡಿ ಮಾಡಬೇಕಾಗುತ್ತೆ, ಎಕ್ಸಾಮ್ ಪಾಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಈಗಾಗಲೇ ಅದು ಸ್ಟಾರ್ಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಲ್ಲೂ ಕೂಡ ಈ ಒಂದು ಯೂನಿವರ್ಸಿಟಿನಲ್ಲಿ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ಕೆಲವೊಂದು ಕೋರ್ಸ್ಗಳಲ್ಲಿ MBA ದಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಸ್ಪೆಷಲೈಸೇಷನ್ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇಷ್ಟೊಂದು ವಿಚಾರಗಳು, ಫ್ಯಾಕ್ಟ್ಸು, ಫಿಗರ್ಸು, ಸ್ಟೋರಿಗಳು, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಪರಾಕ್ರಮ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಇವತ್ತು ಶಿಕ್ಷಣ ಸಿಗ್ತಾ ಇದೆ, ಇಲ್ಲಿ ಈ ತರದ ಶಿಕ್ಷಣ ಅಳವಡಿಸ್ಕೊಳ್ಳಿಕ್ಕೆ ಒಂದು ಆಪರ್ಚುನಿಟಿ ಇದೆ. ಹೊರಗಡೆ ನಿಮಗೆ ಸಿಗುತ್ತೆ, ನಿಮಗೆ ಯಾವುದು ಸತ್ಸಂಗಗಳು ನಡೀತಾ ಇರ್ತದೆ, ಹೋಮ್ ಶಾಂತಿಗೆ ಅಂತ ಹೋಗ್ತಿರ್ತಾರೆ, ನಮ್ಮ ಸಾಕಷ್ಟು ಜನ ಒಂದು ಸ್ಪಿರಿಚುವಲ್ ಲಿಂಕ್ ಆಗಿರ್ತಾರೆ, SSYಗೆ ಹೋಗ್ತಾ ಇರ್ತಾರೆ. ಸೊ ಇನ್ಯಾವ್ದಾವ್ದೋ ಒಂದು ಸ್ಪಿರಿಚುವಲ್ ಆಗಿರ್ಬೋದು, ಒಂದು ಗುರುಜಿ ರವಿಶಂಕರ್ ಆರ್ಟ್ ಆಫ್ ಲಿವಿಂಗ್ ಆಗಿರ್ಬೋದು, ಇನ್ಯಾವುದೋ ಅಮ್ಮ ಭಗವಾನ್ ಲಿಂಕ್ ಆಗಿರ್ತಾರೆ, ಒಳ್ಳೊಳ್ಳೆ ಎಜುಕೇಶನ್ ಸಿಗುತ್ತೆ ಅಲ್ಲಿ, ರಿಯಲಿ ಗ್ರೇಟ್. ಬಟ್ ಅಲ್ಲಿ ಆಗುತ್ತೆ ಟ್ರಾನ್ಸ್ಫಾರ್ಮೇಶನ್, ಇಲ್ಲ ಅಂತ ಹೇಳಲ್ಲ. ಬಟ್ ಕಲ್ತಿರ್ತಕ್ಕಂಥದ್ದನ್ನ ಒಂದು ಲೀಡರ್ಶಿಪ್ ಕ್ವಾಲಿಟಿನೋ ಅಥವಾ ಏನೋ ಒಂದು ಒಳ್ಳೆ ಜ್ಞಾನ, ಒಂದು ಸೇವೆ ಮಾಡ್ಬೇಕು ಅಂತ ಆಗ್ಲಿ, ಕನಸನ್ನು ದೊಡ್ಡದಾಗಿ ಕಾಣಬೇಕು ಅಂತ ಆಗ್ಲಿ, ಅದನ್ನೆಲ್ಲ ಕನಸನ್ನ ಹಿಡ್ಕೊಂಡು ಅಥವಾ ಏನೋ ಅಳವಡಿಸ್ಕೋಬೇಕು ಅಂತ ಹೋದ್ರೆ ಆ ನಾರ್ಮಲ್ ಜಾಬ್ ಬಿಸ್ನೆಸ್ ಅಲ್ಲಿ ತುಂಬಾ ಟಫ್ ಇರುತ್ತೆ, ಅಥವಾ ಯಾವ ತರ ಅಳವಡಿಸ್ಕೋಬೇಕು ಅಂತ ಗೊತ್ತಿರಲ್ಲ. ಸೊ ಬಟ್ ವೆಹಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಒಂದು ರೈಟ್ ವೆಹಿಕಲ್ ಇದ್ದಾಗ ನಿಮಗೆ ಎಕ್ಸಾಕ್ಟ್ಲಿ ನೀವು ಒಂದ್ ಕಡೆಯಿಂದ ಯಾವ ತರ ನೀವು ಇದಾಗ್ತೀರಾ, ಟ್ರಾನ್ಸ್ಪೋರ್ಟ್ ಆಗ್ತೀರಾ, ಅದೇ ತರನೇ ನಿಮಗೆ ನಿಮ್ ಜೀವನದಲ್ಲಿ ಕೆರಿಯರ್ಗೂ ಕೂಡ ಅದ್ಭುತವಾದ ನಿಮ್ಮ ಲಾಂಚ್ ಮಾಡ್ತಕ್ಕಂಥ ಒಂದು ಬೆಸ್ಟ್ ವೆಹಿಕಲ್ ಇರಬೇಕು. ಆ ಬೆಸ್ಟ್ ವೆಹಿಕಲ್ ನಿಮ್ಮ ಜೊತೆಗೆ ಈಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ರೆಂಡ್ಸ್. ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಒಂದು ವೆಹಿಕಲ್ ಅನ್ನ ನೀವು ಡ್ರೈವ್ ಮಾಡ್ತಾ ಹೋದಾಗ, ನೀವು ಡ್ರೈವ್ ಮಾಡ್ತಿರೋ ಅಥವಾ ವೆಹಿಕಲ್ ನಿಮ್ಮನ್ನು ಡ್ರೈವ್ ಮಾಡುತ್ತೋ, ಒಟ್ಟಾರೆಯಾಗಿ ಆ ಒಂದು ಒಳ್ಳೆ ವೆಹಿಕಲ್ ಅಲ್ಲಿ ನೀವು ಇದ್ದಾಗ ನೀವು ರಾಕೆಟ್ ವೇಗದಲ್ಲೋ, ಬುಲೆಟ್ ವೇಗದಲ್ಲೋ, ಫ್ಲೈಟ್ ವೇಗದಲ್ಲೋ, ಯಾವ ವೇಗದಲ್ಲಾದ್ರೂ ನೀವು ಹೋಗ್ಬೋದು ಫ್ರೆಂಡ್ಸ್. ಯಾವ ವೆಹಿಕಲ್ ಅಲ್ಲಿ ಇದ್ದೀರಾ ಅದು ಇಂಪಾರ್ಟೆಂಟ್. ನೋಡಿ, ಈ ಬಿಸ್ನೆಸ್ಸಿನ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ವ್ಯಕ್ತಿಗೆ ನಾವು ತಾತ್ಕಾಲಿಕವಾಗಿ ನಾವು ಸಪೋರ್ಟ್ ಮಾಡೋದಲ್ಲ, ತಾತ್ಕಾಲಿಕವಾಗಿ ನಮ್ಗೆ ಹಣ ಕೊಡೋದಲ್ಲ, ಅಥವಾ ಅವರಿಗೆ ತಾತ್ಕಾಲಿಕವಾಗಿ ನಾನು ಊಟ ಹಾಕ್ತೀನಿ ಅಂತಕ್ಕದ್ದಾಗ್ಲಿ, ಅದೆಲ್ಲದು ಟೆಂಪ್ರವರಿ ಆಗುತ್ತೆ. ಏನು ಅಂದ್ರೆ, ಗಿವ್ ಮ್ಯಾನ್ ಅ ಫಿಶ್, ಫೀಡ್ ಹಿಮ್ ಫಾರ್ ಎ ಡೇ, ಟೀಚ್ ಹಿಮ್ ಹೌ ಟು ಕ್ಯಾಚ್ ಫಿಶ್, ಫೀಡ್ ಹಿಮ್ ಫಾರ್ ಎ ಲೈಫ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ನೀವು ಮೀನನ್ನ ಹಿಡಿದು ಬೇಯಿಸಿ ಬಾಯಲ್ಲಿ ಇಟ್ಟು ಕೊಟ್ರಿ ಅಂತ ಹೇಳಿದ್ರೆ ನೀವು ಸೋಂಬೇರಿ ಮಾಡ್ತೀರಾ, ಅವನನ್ನ ತಾತ್ಕಾಲಿಕ ಹೊಟ್ಟೆ ತುಂಬುತ್ತೆ. ಆದ್ರೆ ಅದೇ ವ್ಯಕ್ತಿಗೆ ನೀವು ಮೀನ್ ಹಿಡಿಯೋದನ್ನ ಕಲಿಸ್ಕೊಟ್ಟು, ಅವನಿಗೆ ಆ ಸ್ಕಿಲ್ ಅನ್ನ ಕಲಿಸ್ಕೊಟ್ಟು, ಅವನಿಗೆ ಉದ್ಯೋಗಕ್ಕೆ, ಒಂದು ವ್ಯಾಪಾರಕ್ಕೆ ದಾರಿ ಮಾಡ್ಕೊಟ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಒಂದು ದಿನ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಅದೇ ತರ ಅಷ್ಟೇ ಅಲ್ಲ, ಅಲ್ಲಿಗೆ ಯಾಕೆ ನಿಲ್ತೀರಾ, ಫಿಶಿಂಗ್ ಕಾರ್ಪೊರೇಷನ್, ಫಿಶ್ ಅನ್ನ ಒಂದು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಅಥವಾ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಅತಿ ದೊಡ್ಡ ಕಾರ್ಪೊರೇಷನ್ ಬಿಸ್ನೆಸ್ ಅನ್ನೇ ಹುಟ್ಟಾಕಿದ್ರೆ ಆ ವ್ಯಕ್ತಿ ಇನ್ನೂ ಎಷ್ಟೋ ಜನಕ್ಕೆ ಅವಕಾಶ ಕೊಟ್ಟು ಬಿಸ್ನೆಸ್ ಅನ್ನು ಪಾರ್ಟ್ನರ್ ಆಗಿ ಮಾಡ್ಕೊಂಡು ಆ ವ್ಯಕ್ತಿ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡ್ತಕ್ಕಂಥ ಒಂದು ಸಂಭವ ಇರ್ತದೆ. ಇದು ಆಗಿದೆ ಕೂಡ. ಹಾಗೇನೆ ಈ ಬಿಸ್ನೆಸ್ ಯಾವ ತರ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅರಿವನ್ನ ಮೂಡಿಸಿ ಅವ್ರ ಶಕ್ತಿಯ ಜಾಗೃತಗೊಳಿಸಿ ಆ ವ್ಯಕ್ತಿಯ ಒಂದು ಏನು ಟೈಮ್ ಸಿಗ್ತಾ ಇರ್ತದೆ, ಎನರ್ಜಿ ಇದೆ, ಆ ವ್ಯಕ್ತಿಯ ಒಂದು ಶಕ್ತಿ ಸಾಮರ್ಥ್ಯ ಇದೆ, ಟ್ಯಾಲೆಂಟ್ ಇದೆ, ಕನಸಿದೆ, ಗುರಿ ಇದೆ. ಆ ಎಲ್ಲಾ ಕನಸು, ಗುರಿ, ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಪವರ್ಫುಲ್ ಆಪರ್ಚುನಿಟಿ ಕೊಟ್ಟು ಆ ವ್ಯಕ್ತಿಯ ಕನಸನ್ನ ನೆರವೇರಿಸ್ಕೊಳ್ಳಿಕ್ಕೆ ದಾರಿ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸುಂದರವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಫ್ರೆಂಡ್ಸ್. ಹಾಗಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು, ಈ ತರದ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಿ. ಈ ಅವಕಾಶ ನಾವು ಕೊಡೋದ್ರ ಮುಖಾಂತರ ಎಲ್ಲದನ್ನು ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ. ಯಾವ ತರ ಅಂದ್ರೆ, ಇವತ್ತು ಸರ್ಕಾರದ ಪ್ರಾಜೆಕ್ಟ್, ಪ್ರಧಾನ ಮಂತ್ರಿಗಳು ಅಂಡ್ ಇನ್ನು ದೊಡ್ಡ ದೊಡ್ಡ ಮಹಾನ್ ಬುದ್ಧಿವಂತರು ಮತ್ತೆ ಮಹಾನ್ ವ್ಯಕ್ತಿಗಳು, ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ಬೋದು, IAS ಆಫೀಸರ್ಸ್, ಅವರೆಲ್ಲರೂ ಕೂಡ ಹಲವಾರು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಎಕ್ಸಾಂಪಲ್ ವುಮೆನ್ ಎಂಪವರ್ಮೆಂಟ್, ರೂರಲ್ ಎಂಪವರ್ಮೆಂಟ್, ಯೂತ್ ಎಂಪವರ್ಮೆಂಟ್. ಸೊ ಅದೇ ತರ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತು ವುಮೆನ್ ಎಂಪವರ್ಮೆಂಟ್ ಅಂತಕ್ಕದ್ದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಮಹಿಳೆಯೊಬ್ಬಳು ಕಲಿತಾರೆ ಶಾಲೆಯೊಂದು ತರದಂತೆ ಅಂತ ಹೇಳ್ತಾರೆ. ತೊಟ್ಲು ತೂಗುವ ಕೈಗೆ ದೇಶ ನಡೆಸುವ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಮಹಿಳೆಯರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಂತೂ ರಾರಾಜಿಸ್ತಾ ಇದ್ದಾರೆ. ಮೋರ್ ದೆನ್ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ 70% ಮಹಿಳೆಯರದೇ ಪ್ರಾಬಲ್ಯ. ಅವ್ರಗಳಿಗೆ ನೌಕರಿ ಮಾಡೋದು ಬಹಳ ಕಷ್ಟ, ಸಿಗಲ್ಲ. ಫಸ್ಟ್ ಆಫ್ ಆಲ್ ಬಿಸ್ನೆಸ್ ಹೊರಗಡೆ ನಾರ್ಮಲ್ ಮಾಡಕ್ಕಾಗಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಪರಾಕ್ರಮನ ಪ್ರೂವ್ ಮಾಡಿದ್ದಾರೆ. ಸೊ ವುಮೆನ್ ಎಂಪವರ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಮನೆಯಲ್ಲಿ ಇರೋ ಅವಶ್ಯಕತೆ ಎಲ್ಲ ಹೌಸ್ ವೈಫ್ ಆಗ್ಬೇಕು ಅಂತೇನಿಲ್ಲ. ಯೂತ್ ಎಂಪವರ್ಮೆಂಟ್, ಯೂತ್ ನಾವು ಕರೆಕ್ಟ್ ಆಗಿ ಗೈಡ್ ಮಾಡಿದ್ದೆ ಆದಲ್ಲಿ ದೇಶದ ಆಸ್ತಿ ಆಗ್ತಾರೆ. ಅವ್ರಿಗೆ ಎಂಪವರ್ ಮಾಡದೇ ಇದ್ರೆ, ಒಳ್ಳೆ ಶಿಕ್ಷಣ ಕೊಡದೇ ಇದ್ರೆ, ದುಡಿಲಿಕ್ಕೆ ಆಪರ್ಚುನಿಟಿ ಕೊಡದೇ ಇದ್ರೆ, ಅವ್ರುಗಳನ್ನೇ ಮುಂದೆ ಹೋಗಿ ನಮ್ಮ ದೇಶಕ್ಕೆ ಗಂಡಾಂತರ ಆಗುವ ಚಾನ್ಸ್ ಇದೆ. ಅಪರಾಧ ಜಾಸ್ತಿ ಆಗುತ್ತೆ, ಸೂಸೈಡ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್, ಅವಕಾಶ ಕಳ್ಕೊಂಡು. ಹಾಗಾಗಿ ಯೂತ್ ಎಂಪವರ್ಮೆಂಟ್ ಆಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ. ರೂರಲ್ ಎಂಪವರ್ಮೆಂಟ್, ಹಳ್ಳಿಗಳು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಹಳ್ಳಿನಲ್ಲಿ ಇರ್ತಕ್ಕಂಥವ್ರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಆರಾಮಾಗಿ ಮಾಡಬಹುದು. ಅದೇ ತರ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಆಗಿರ್ಬೋದು, ಅಥವಾ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, BA ವೋಕಲ್ ಫಾರ್ ಲೋಕಲ್ ಆಗಿರ್ಬೋದು, ಸ್ವದೇಶಿ
ಒಂದು ಒಂದು ನಿಜವಾದ ಪ್ರಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು. ಅದೇ ತರ ಆತ್ಮನಿರ್ಭರತ ಭಾರತ ಅಂತೇಳಿ, ಸೆಲ್ಫ್ ಸಫಿಸಿಯೆಂಟ್ ಆಗ್ಬೇಕು ಅಂತೇಳಿ, ನಮ್ಮ ಶಕ್ತಿ ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು, ನಮ್ಮ ದೇಶದ್ದೇ ಕಂಪ್ನಿಗಳಿಗೆ ನಮ್ಮ ದೇಶದ ಪ್ರಾಡಕ್ಟ್ ಅನ್ನ ನಾವು ಬಳಸ್ತಾ ಹೋಗಿ ದುಡಿಯೋರು ಜಾಸ್ತಿ ಆಗ್ಬೇಕು ಅಂತಕ್ಕದ್ದು ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಸ್ಕಿಲ್ ಇಂಡಿಯಾ ಅಂತೇಳಿ, ಸ್ಕಿಲ್ ಇಂಡಿಯಾ ಟೇಕ್ ಆಫ್ ಆಗ್ಲಿಕ್ಕೆ ಇವತ್ತು ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ನಿಜವಾದ ಸ್ಕಿಲ್ ಬೇಕಾಗಿದೆ, ಆಲ್ರೆಡಿ ಸ್ಕಿಲ್ ಡೆವಲಪ್ ಮಾಡ್ಕೋತಾ ಇದ್ದಾರೆ. ಸರ್ಕಾರನು ಕೂಡ ಸಪೋರ್ಟ್ ಮಾಡಿದಾಗ ನೇರವಾಗಿ ನಾರ್ಮಲ್ ಎಜುಕೇಶನ್ ಅಲ್ಲ, ನಾರ್ಮಲ್ ಎಜುಕೇಶನ್ ಅಲ್ಲಿ ಜಾಬ್ ಆಗ್ಲಿ ಆಂಟರ್ಪ್ರಿನರ್ಶಿಪ್ ಆಗ್ಲಿ ಸಿಗೋದಿಲ್ಲ ಅಲ್ಲಿ. ಬಟ್ ಏನಂದ್ರೆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡಾಗ ಯಾರು ಬೇಕಾದ್ರೂ ಲೀಡರ್ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಇನ್ನು ಆಂಟರ್ಪ್ರಿನರ್ಶಿಪ್ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ, ಆಂಟರ್ಪ್ರಿನರ್ಶಿಪ್ ಇಂದಾನೆ ಅಂದ್ರೆ ಬಿಸ್ನೆಸ್ ಮ್ಯಾನ್ ಗಳು ಆಗ್ಬೇಕು, ಬಿಸ್ನೆಸ್ ವುಮೆನ್ ಆಗ್ಬೇಕು. ದುರದೃಷ್ಟವಶಾತ್ MBA ಕ್ಲಾಸ್ಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ MBA ಮಾಡಿದ್ರೆ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾರೆ. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಏನ್ ಹೇಳುತ್ತೆ ಅಂದ್ರೆ, ನಾವು ನಿಮ್ಗೆ MBA ಸಮನಾದ ಎಜುಕೇಶನ್ ಕೊಡ್ತೀವಿ, ಅದ್ರ ಜೊತೆಗೆ ನೀವು ಇಲ್ಲಿ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಆಗ್ತೀರಾ, ಆಂಟರ್ಪ್ರಿನರ್ ಆಗ್ತೀರಾ ಅನ್ನೋ ಒಂದು ಭರವಸೆ ಕೊಡ್ತಾ ಇದೆ. ಹಾಗಾಗಿ ಸರ್ಕಾರದ ಇಷ್ಟೊಂದು ಪ್ರಾಜೆಕ್ಟ್ಗಳು ಏನೆಲ್ಲ ಇವಾಗ ನೀವು ಕೇಳಿದೀರಾ, ಇಷ್ಟೊಂದು. ಇನ್ನೊಂದು ಹೆಲ್ದಿ ಇಂಡಿಯಾ, ಅಮೇಸಿಂಗ್ ಹೆಲ್ದಿ ಇಂಡಿಯಾ ಅಂತಕ್ಕಂಥ ಅತಿ ಅವಶ್ಯಕತೆ ಇರ್ತಕ್ಕಂಥದ್ದು. ಇವತ್ತು ಕೊರೋನಾ ಬಂದು ಆರೋಗ್ಯದ ಬೆಲೆ ಚೆನ್ನಾಗಿ ಅರ್ಥ ಮಾಡಿಸಿದೆ. ಹೆಲ್ದಿ ಇಂಡಿಯಾ, ವೆಲ್ನೆಸ್ ಪ್ರಮೋಟ್ ಆಗ್ಬೇಕಾಗಿದೆ, ರೋಗ ನಿರೋಧಕ ಶಕ್ತಿನ ನಾವು ಕೊಡ್ಬೇಕಾಗಿದೆ. ಅದೆಲ್ಲದೂ ಕೂಡ ನಾವು ಪಡಿತಕ್ಕಂಥ ಶಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪಡಿತಾ ಇದೀವಿ. ಇಷ್ಟು ಗೌರ್ಮೆಂಟ್ ಸಪೋರ್ಟ್ಗೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಪೂರಕ ಆಗಿದೆ ಅಂತ ಹೇಳಿದ್ರೆ ಎಷ್ಟು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಲ್ವ ಫ್ರೆಂಡ್ಸ್. ಆ ತರ ಇರೋದ್ರಿಂದ ನಾವು ಈ ಒಂದು ಸಿಸ್ಟಮ್ ಅನ್ನ ನಾವು ರೀಚ್ ಮಾಡಿಸ್ತಾ ಹೋದಾಗ ಏನಾಗುತ್ತೆ ಅಂದ್ರೆ, ಒಂದು ದೇಶದಲ್ಲಿ ಒಂದು ಶಾಂತಿ ಬೆಳೀತಾ ಹೋಗುತ್ತೆ. ಅದೇ ತರ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಯುವಕರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮು. ಅವಾಗ ಏನಾಗುತ್ತೆ ಅಂದ್ರೆ ಅಪರಾಧ ಕಡಿಮೆ ಆಗುತ್ತೆ, ಸೂಸೈಡ್ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾರೆ, ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ, ಬಡತನ ಅಂತಕ್ಕದ್ದು ಕಡಿಮೆ ಆಗುತ್ತೆ. ಒಂದು ದೊಡ್ಡ ವಿಷನ್ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ನಮ್ಮ ದೇಶದಲ್ಲಿ ಖಂಡಿತ ಒಂದು ಕ್ರಾಂತಿ ಆಗ್ಲಿ ಕೊಟ್ಟಿದೆ ಅಂತೇಳಿ ನಮ್ಗೆ ಒಂದು ದೊಡ್ಡ, ಇನ್ನೂ ಒಂದು ದೊಡ್ಡ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ಒಂದು ಪವರ್ನ ಕೊಡ್ತಾ ಹೋದಾಗ ನಮ್ಮ ದೇಶದಲ್ಲಿ ಯಾಕೆ ಶ್ರೀಮಂತ ರಾಮರಾಜ್ಯ ಆಗಲ್ಲ? ಸೊ ಖಂಡಿತ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ದೊಡ್ಡದಾಗಿ ಬೆಳಲಿ ಕೊಟ್ಟಿದೀವಿ ಸ್ನೇಹಿತರೆ. ಅದೇ ತರ ಇಡೀ ದೇಶ, ನಮ್ಮ ಭಾರತ ದೇಶ ಪ್ರಪಂಚದ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಸುಮಾರು 180 ಕಂಟ್ರಿನಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಡೀತಾ ಇದೆ. 2 ವರ್ಷದ ಹಿಂದೆ ವರ್ಲ್ಡ್ ಟಾಪ್ ರ್ಯಾಂಕ್ ಅಲ್ಲಿ 20ನೇ ಪೊಸಿಷನ್ ಅಲ್ಲಿ ಇತ್ತು. ಅದಾದ ನಂತರ ಲಾಸ್ಟ್ ಇಯರ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ 15ನೇ ಪೊಸಿಷನ್ ಬಂತು ರ್ಯಾಂಕ್ ಅಲ್ಲಿ. ಈಗ ಲೇಟೆಸ್ಟ್ ವರದಿ ಬಂದಿದೆ ಸ್ನೇಹಿತರೆ, IDSA ರಿಪೋರ್ಟ್ ಪ್ರಕಾರ ನಾವು ಟಾಪ್ 12th ರ್ಯಾಂಕಿಗೆ ಹೋಗಿದ್ದೀವಿ. ಎವ್ರಿ ಇಯರ್ 3-4 ರ್ಯಾಂಕ್ ಜಾಸ್ತಿ ಆಗ್ತಾ ಇದೆ. ಖಂಡಿತ ಈಗೇನು ಅಮೆರಿಕ, ಚೈನಾ ಟಾಪ್ ಅಲ್ಲಿ ಇದ್ದಾರೆ. ನಮ್ಮದು ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವಶ್ಯಕತೆ ಜಾಸ್ತಿ ಇದೆ ಇಂಡಿಯಾದಲ್ಲಿ. ನಾವು ಖಂಡಿತ ಟಾಪ್ 5ಗೆ ಹಿಂಗೆಲ್ಲ ಹೋದ್ವಿ ಅಂತ ಹೇಳಿದ್ರೆ ಲಕ್ಷ ಕೋಟಿ ಗಟ್ಟಲೆ ಟರ್ನ್ ಓವರ್ ಬರ್ತಾ ಇರ್ತದೆ. ಲಕ್ಷಾಂತರ ಜನ ಆಜಾದಿ ಪಡಿತಾ ಇರ್ತಾರೆ, ಅವರು ನೆಮ್ಮದಿನ ಪಡ್ಕೋತಾ ಇರ್ತಾರೆ, ಲೀಡರ್ಗಳು ಆಗ್ತಾ ಇರ್ತಾರೆ, ಆಂಟರ್ಪ್ರೂನರ್ ಆಗ್ತಾ ಇರ್ತಾರೆ. ದೇಶದಲ್ಲಿ ಆಟೋಮೆಟಿಕ್ ಆಗಿ ಸೆಲ್ಫ್ ಆಂಟರ್ಪ್ರೂನರ್ಶಿಪ್ ಜಾಸ್ತಿ ಆಗಿ ಒಳ್ಳೊಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಒಳ್ಳೊಳ್ಳೆ ಭಾವನೆ ಇರ್ತಕ್ಕಂಥವ್ರು, ನಮ್ಮ ದೇಶದ ದೊಡ್ಡ ದೊಡ್ಡ ಆಸ್ತಿವಂತರು ಅಂಡ್ ನಾಗರಿಕರು ಬರ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಕೆಟ್ಟ ರಾಜಕೀಯ ಆಗಿರ್ಬೋದು, ಕೆಟ್ಟ ಗುಣಗಳಾಗಿರ್ಬೋದು, ಅದೆಲ್ಲದೂ ಕೂಡ ಸೈಡ್ ಟ್ರ್ಯಾಕ್ ಆಗುತ್ತೆ. ಅದೆಲ್ಲ ಅಪರಾಧಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನೆಮ್ಮದಿಯ ಜೀವನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನೊಂದು ನಮಗೆ ತುಂಬಾ ಹೆಮ್ಮೆ ಆಗುತ್ತೆ, ಇಲ್ಲಿ ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಅಂತಕ್ಕಂತಿದೆ. ಬರೀ ಬಿಸ್ನೆಸ್, ಬರೀ ಪ್ರಾಫಿಟ್ ಅದೆಲ್ಲ ಇಲ್ಲ. ಇಲ್ಲಿ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್, ಮಾನವೀಯತೆ ಅಂತಕ್ಕದ್ದು ಇಲ್ಲಿದೆ ಇಲ್ಲಿ. ಯಾಕೆಂದ್ರೆ ಮನಿ ಕಮ್ಸ್ ಅಂಡ್ ಗೋಸ್, ವೆರಾಸ್ ಮೊರಾಲಿಟಿ ಕಮ್ಸ್ ಅಂಡ್ ಗ್ರೋಸ್. ಸೊ ನೈತಿಕ ಒಂದು ಶಿಕ್ಷಣ ಅಂತಕ್ಕದ್ದಾಗಿರ್ಬೋದು, ಮಾನವೀಯತೆನ ಇಲ್ಲಿ ಬೆಳೆಸ್ತಾ ಇದೀವಿ ನಾವಿಲ್ಲಿ. ಇವತ್ತು ಜಾಯಿಂಟ್ ಫ್ಯಾಮಿಲಿ ಅಂತಕ್ಕದ್ದು ಸಿಗ್ತಾನೆ ಇಲ್ಲ. ಇವತ್ತು ಗಂಡ ಹೆಂಡತಿ ಜಂಟಿಯಾಗಿದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಲ್ಲ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಯಾವ ಒಂದು ಜಾತಿ ಭೇದ ಭಾವ ಇಲ್ಲ. ಒಂದು ಎಜುಕೇಶನ್ ಆಗಿರ್ಬೋದು ಅಥವಾ ಒಂದು ಆ ಏರಿಯಾ, ಆ ಸ್ಟೇಟು, ಆ ತರ ಇಲ್ಲ. ಎಲ್ರೂ ಒಂದೇನೆ. ಒಂದು ಬಿಗ್ಗೆಸ್ಟ್ ಜಾಯಿಂಟ್ ಫ್ಯಾಮಿಲಿ, ಬಿಗ್ಗೆಸ್ಟ್ ಫ್ರೆಂಡ್ಶಿಪ್ ಅಸೋಸಿಯೇಷನ್ ಆಗಿರೋದ್ರಿಂದ ಇಲ್ಲಿ ಎಲ್ಲರಿಗೂ ಕೂಡ ಒಂದು ಮಾನವೀಯತೆಯ ಬೆಲೆ ಅರ್ಥ ಆಗ್ತಾ ಇದೆ, ಸಂಬಂಧಗಳ ಮೌಲ್ಯ ಅರ್ಥ ಆಗ್ತಾ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನ ನಾವೆಲ್ಲರೂ ಕೂಡ ಲೀಗಲಿ ನಾವು ತುಂಬಾ ಅಡ್ವಾನ್ಸ್ ಆಗಿದೀವಿ ಫ್ರೆಂಡ್ಸ್. ಎಷ್ಟು ಅಡ್ವಾನ್ಸ್ ಆಗಿದೀವಿ ಲೀಗಲ್ ಆಗಿ ಅಂತ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. 2016 ಸೆಪ್ಟೆಂಬರ್ಗಿಂತ ಆಚೆ ಇದು ಆರ್ಗನೈಸ್ ಸೆಕ್ಟರ್ ಆಗ್ಲಿಕ್ಕೆ ರೆಡಿ ಆಗ್ತಾ ಇತ್ತು. ಸರ್ಕಾರಕ್ಕೆ ಎಲ್ಲರೂ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ವಿ. IDSA, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅವರು ತುಂಬಾ ರೋಲ್ ನ ಪ್ಲೇ ಮಾಡಿದ್ರು. ಸರ್ಕಾರದ ಕಣ್ತರಿಸಿ ಆಗ ಗೈಡ್ ಲೈನ್ ಬಂತು, ಇದೆಲ್ಲ ಫಾಲೋ ಮಾಡ್ಬೇಕು ಅಂತ ಅಷ್ಟೇ ಗೈಡ್ ಲೈನ್ ಬಂತು. ಆದ್ರೆ ನೆಕ್ಸ್ಟ್ 2ನೇ ಲೆವೆಲ್ಗೆ ಹೋಯ್ತು. ಈಗ 2 ತಿಂಗಳಿಂದ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಅವರು ಮನಿ ಚೈನ್ ಸ್ಕೀಮ್ಗಳು, ಪ್ರೈಸ್ ಚಿಟ್ ಸ್ಕೀಮ್ಗಳು, ಪಿರಮಿಡ್ ಸ್ಕೀಮ್ಗಳನ್ನ ಬ್ಯಾನ್ ಮಾಡಿದ್ರು. ಹಾಗಾಗಿ ಯಾವ್ದೆಲ್ಲ ಲೀಗಲ್ ಆಗಿದೆ, ಎಥಿಕಲ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ, ಪ್ರಾಡಕ್ಟ್ ಬೇಸ್ ಕಂಪ್ನಿ ಇದೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋರು, ಆ ಕಂಪ್ನಿ ಸೇಫ್. ಯಾವ್ದಾದ್ರು ಮೋದಿ ಕೇರು, ಆಮ್ವೇ, ಓರಿಫ್ಲೇಮು, ಟಪ್ಪರ್ ವೇರು, ಹರ್ಬಲ್ ಲೈಫು, ವೆಸ್ಟೀಜ್, ಇವೆಲ್ಲ ಕಂಪ್ನಿಗಳು ಸೇಫ್ ಆಗಿದೆ ಇವತ್ತು. ಈ ಕಂಪ್ನಿಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಏನು ಒಂದು ಕಳೆ ಇತ್ತು ಅದನ್ನ ಕಿತ್ತಾಕ್ತಾ ಇದಾರೆ ಇವಾಗ. ಬೆಳೆಗೆ ಮಾತ್ರ ಒಳ್ಳೆ ಒಂದು ಸ್ಕೋಪ್ ಇದೆ ಇವಾಗ. ಅದೇ ತರ 2ನೇ ಮಟ್ಟಕ್ಕೆ ಹೋಯ್ತು ಲೀಗಲ್ ಎಥಿಕಲ್ ಲಾ ಅಂತಕ್ಕದ್ದು. ಇನ್ನೊಂದು 2-3 ತಿಂಗಳು ಆಗ್ಬೋದೇನೋ 3ನೇ ಲೆವೆಲ್ಗೆ ಹೋಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಗೈಡ್ ಲೈನ್ ಏನ್ ಕೊಟ್ಟಿದ್ದಾರೆ, ಈ ತರ ರೂಲ್ಸ್ ಇದೆ, ಈ ತರ ಮೋಸ ಮಾಡೋವಾಗಿಲ್ಲ, ಈ ತರ ಜಾಯ್ನಿಂಗ್ ಫೀಸ್ ತಗೊಳ್ಳೋವಾಗಿಲ್ಲ, ಕ್ರಾಸ್ ಲೈನ್ ಮಾಡಂಗಿಲ್ಲ,
ಅದಕ್ಕೆ ಏನ್ ಹೇಳಿದಾರಲ್ಲ ಗೈಡ್ ಲೈನ್, ಅದಕ್ಕೆ ಈಗ ನೆಕ್ಸ್ಟ್ ರೂಲ್ ಬರ್ತಾ ಇದೆ, ಸೀಲ್ ಬೀಳುತ್ತೆ. ಅದೇನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬರುತ್ತೆ, ಕಾನೂನು ಬಿಗಿಯಾಗಿ ಬರ್ತದೆ. ಯಾರು ಗೈಡ್ ಲೈನ್ ಫಾಲೋ ಮಾಡಲ್ಲ ಅವರಿಗೆ ಪನಿಷ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕಂಪ್ನಿಗಳು, ಬ್ಲೇಡ್ ಕಂಪ್ನಿಗಳು ಯಾವ್ದೆಲ್ಲ ರಾಂಗ್ ಪ್ರಾಮಿಸ್ ಮಾಡ್ತಾ ಇರ್ತಾರೆ ಅವ್ರೆಲ್ಲರನ್ನೂ ಕೂಡ ಮುಟ್ಟುಗೋಲು ಹಾಕ್ತಾರೆ, ಅವ್ರನ್ನೆಲ್ಲರನ್ನೂ ಕೂಡ ಬ್ಯಾನ್ ಮಾಡ್ತಾರೆ. ಅವಾಗ ಇನ್ನೂ ಕೂಡ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಾಗಲೇ ದೊಡ್ಡ ದೊಡ್ಡ ದಿಗ್ಗಜರು, ಅತಿರಥ ಮಹಾರಥರು ಈ ಬಿಗಿನಿಂಗ್ ಅಲ್ಲೇನೆ ಎಜುಕೇಶನ್ ಇದ್ದವರು, ಇಂಜಿನಿಯರಿಂಗ್ ಆಗಿರೋರು, MBBS ಆಗಿರೋರು ಅಥವಾ MTech ಆಗಿರೋರು, ಅವರೆಲ್ಲರೂ ಕೂಡ ಫುಲ್ ಟೈಮ್ ತಗೊಂತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ನ ರಿಸೈನ್ ಮಾಡಿ ಬರ್ತಾ ಇದ್ದಾರೆ. ಅಂದ್ರೆ ಆಲೋಚನೆ ಮಾಡಿ, ಈ ಕೊರೋನಾ ಟೈಮಲ್ಲೂ ಕೂಡ ಸಾಕಷ್ಟು ನಮ್ಮ ಲೀಡರ್ಗಳು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದವರು ಆ ನೆಮ್ಮದಿಯಿಂದ ಜಾಬ್ ನ ಬಿಟ್ಟು ಬರ್ತಾ ಇದ್ದಾರೆ. ಹೊರಗಡೆ ಪ್ರಪಂಚದಲ್ಲಿ ಒಂದ್ ಸಣ್ಣ ಜಾಬ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ ರಿವರ್ಸ್ ಆಗ್ತಾ ಇದೆ. ನಾವು ಆ ತರ ಒಂದು ಎಂಟರ್‌ಪ್ರಿನರ್‌ಶಿಪ್ ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಈಗಾಗಲೇ ಮೋದಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಪವರ್ ನ ಈಗೆಲ್ಲ ನೀವು ತಿಳ್ಕೊಂಡಿದ್ದೀರಾ, ಯಾವ ತರ ಇದು ಬೆಳೀತಾ ಇದೆ ಅಂತ ಹೇಳಿ. ಸ್ನೇಹಿತರೆ, ಈ ಬಿಸ್ನೆಸ್ ಒಂದು 8ನೇ ಅದ್ಭುತ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾವ ತರ ಅಂತ ಹೇಳಿದ್ರೆ 7 ಅದ್ಭುತಗಳು ನಿಮಗೆ ಗೊತ್ತಿದೆ. 8ನೇ ಅದ್ಭುತಗಳಲ್ಲಿ ಒಂದು ಫ್ರಾಂಚೈಸಿಂಗ್ ಅಂತ ಕೂತಿದೆ. ಫ್ರಾಂಚೈಸಿಂಗ್ ಅಂತ ಕೂತು ಅತಿ ದೊಡ್ಡ ಒಂದು ಪವರ್ ಹೇಳ್ಬೇಕು ಅಂದ್ರೆ, ಅದ್ರ ಜೊತೆಗೆ ಫ್ರಾಂಚೈಸಿಂಗ್ ಜೊತೆಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಓಕೆ, ಸೊ ಒಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನೋದು ಇನ್ನೂ ಒಂದು ದೊಡ್ಡ ಒಂದು ಅದ್ಭುತ. ಅದು ಫ್ರಾಂಚೈಸಿಂಗು ಏನು ಮೆಕ್ಡೊನಾಲ್ಡ್, KFC ಎಕ್ಸಾಂಪಲ್ ಇದೆ ಅದು, ಮತ್ತೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಲೀನಿಯರ್ ಗ್ರೋತ್ ಅಲ್ಲ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಇದೆಲ್ಲ ಮಿಕ್ಸ್ ಆಗಿ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಹುಟ್ಟಿರೋದ್ರಿಂದ ಇದು ಇನ್ನೂ ಕೂಡ ವೇಗವಾಗಿ ಬೆಳೀತಾ ಹೋಗುತ್ತೆ. ಎಕ್ಸ್ಟ್ರಾರ್ಡಿನರಿ ಒಂದು ಅಚೀವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸ್ನೇಹಿತರೆ, ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಈ ಬಿಸ್ನೆಸ್ ಅನ್ನ ತುಂಬಾ ಸೀರಿಯಸ್ ಆಗಿ ಜನಗಳು ನೋಡ್ತಾ ಇದ್ದಾರೆ. ಇವತ್ತು ನೋಡಿದೀರಾ ಎಂತ ದಿಗ್ಗಜರು, ಬಿಲ್ ಕ್ಲಿಂಟನ್ ಅಂತವ್ರು, ಟೋನಿ ಬ್ಲೇರ್ ಅಂತವ್ರು, ಡಾಕ್ಟರ್ ಅಬ್ದುಲ್ ಕಲಾಂ ಅಂತವ್ರು, ಇಂಥವ್ರು ದೊಡ್ಡ ದೊಡ್ಡ ಮಹಾನ್ ಶಕ್ತಿಗಳು, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಪ್ರಖ್ಯಾತ ಬಿಸ್ನೆಸ್ ಟೈಕೂನ್ಗಳು ಈ ಬಿಸ್ನೆಸ್ ಬಗ್ಗೆ ಏನ್ ಮಾತಾಡಿದ್ದಾರೆ ಇದನ್ನೆಲ್ಲ ಕೇಳ್ತಾ ಹೋದ್ರೆ ನಮ್ಗೆ ಎಲ್ರಿಗೂ ಕೂಡ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾವೆಂತ ನಿರ್ಧಾರ ತಗೊಂಡ್ವಲ್ಲ ಅಂತ ಹೇಳಿ ಒಂದು ಒಳ್ಳೆ ಫೀಲಿಂಗ್ ಬರ್ತಾ ಇದೆ. 22 ವರ್ಷ ಕೆಳಗೆ ನಾವು ನಿರ್ಧಾರ ತಗೊಂಡಾಗ ಈ ಬಿಸ್ನೆಸ್ ಅನ್ನ ಫುಲ್ ಟೈಮ್ ಮಾಡ್ಬೇಕು ಅಂತ ಹೊರಟಾಗ 108 ವಿಘ್ನಗಳಿದ್ವು. ನಮಗೆ ಒಂದು ಕ್ಲಾರಿಟಿ ಇರ್ಲಿಲ್ಲ. ಅದು ನಮ್ಮೊಳಗಡೆ ಒಂದು ಕ್ಲಾರಿಟಿ ಇತ್ತು. ಎಸ್, ಈ ಇಂಡಸ್ಟ್ರಿ ಬೆಳೀತದೆ, ಈ ಇಂಡಸ್ಟ್ರಿನ ಜನಗಳು ತುಂಬಾ ಸೀರಿಯಸ್ ಆಗಿ ನೋಡ್ತಾರೆ ಅಂತ ಹೇಳಿ. ಇವತ್ತು ಏನು ಒಂದು ಡಿಜಿಟಲ್ ಇಂಡಿಯಾ ಮುಖಾಂತರ ಇವತ್ತು ಟೆಕ್ನಾಲಜಿ ಇಷ್ಟೊಂದು ಅಡ್ವಾನ್ಸ್ ಆಗಿರೋದ್ರಿಂದ ಜನಗಳಿಗೆ ಅವೇರ್ನೆಸ್ ಇದೆ. ಇವಾಗ ಮೊದಲೆಲ್ಲ ನಾವು A to Z ಎಲ್ಲ ಅರ್ಥ ಮಾಡಿಸ್ಬೇಕಿತ್ತು. ಬೇಸಿಕ್ ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಕನ್ವೆನ್ಷನಲ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಡಿಫರೆನ್ಸ್ ಏನು ಅಂತ ಅರ್ಥ ಮಾಡಿಸ್ಬೇಕಾಗಿತ್ತು. ಬಟ್ ಇವಾಗ ಜನಕ್ಕೆ ಅವೇರ್ ಆಗಿದ್ದಾರೆ, ಯಾವ ಕಂಪ್ನಿ ಯಾವ ಪ್ರಾಡಕ್ಟ್ ಅನ್ನೋದಷ್ಟೇನೆ ಅವ್ರು ಸೆಲೆಕ್ಟ್ ಮಾಡ್ಬೇಕಾಗಿದೆ. ಹಾಗಾಗಿ ಫ್ರೆಂಡ್ಸ್, ಇವತ್ತು ಯಾರೆಲ್ಲ ನಿರ್ಧಾರ ತಗೊಂಡಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸೀರಿಯಸ್ ಮಾಡ್ಬೇಕು ಅಂತ ಹೇಳಿ, ಅತಿ ದೊಡ್ಡ ಸಕ್ಸಸ್ ಸ್ಟೋರಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಮೊದಲ ತರ ತುಂಬಾ ಟೈಮ್ ತಗೊಂತಾ ಇಲ್ಲ. ಯಾರು ಎಜುಕೇಶನ್ ಗೆ ಒಳಗಾಗ್ತಾ ಇದ್ದಾರೆ, ಯಾರು ಒಂದು ವಿಷನ್ ಇಟ್ಕೊಂಡಿದ್ದಾರೆ, ಇದನ್ನ ಇಂಡಸ್ಟ್ರಿ ತರ ಟ್ರೀಟ್ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಬೆಳೀತಾ ಇದ್ದಾರೆ ಈ ಬಿಸ್ನೆಸ್ ಅಲ್ಲಿ. ಸೊ ಮುಖ್ಯವಾಗಿ ಬೇಕಾಗಿರೋದು ಒಂದು ಓನರ್ಶಿಪ್ ಮೆಂಟಾಲಿಟಿ ನಿಮ್ಗೆ ಇರಬೇಕು, ಓನರ್ ತರ ಫೀಲಿಂಗ್ ಇರಬೇಕು, ಅದೇ ತರ ವರ್ಕರ್ ತರ ಆಕ್ಷನ್ ಮಾಡ್ಬೇಕು, ಎಂಪ್ಲಾಯಿ ತರ ಆಕ್ಷನ್ ಮಾಡ್ಬೇಕು, ಓನರ್ ತರ ನಿಮಗೆ ಆಲೋಚನೆ ಇರಬೇಕು. ಆ ತರ ಭಾವನೆ ಇದ್ದಾಗ ಯಾವ ಶಕ್ತಿನೂ ಕೂಡ ನಿಮ್ಗೆ ತಡೆಯೋದಿಲ್ಲ. ಸೊ ಡೆಫಿನೆಟ್ಲಿ ನೀವು ಅತಿ ದೊಡ್ಡ ಒಂದು ಸಾಧನೆ ಮಾಡಿ ಈ ಒಂದು ಇಂಡಸ್ಟ್ರಿನ ಈ ಒಂದು ಹಿರಿಮೆ ಗರಿಮೆನ ಜಾಸ್ತಿ ಮಾಡ್ತಾ ಹೋಗ್ತೀರಾ. ಅದೇ ತರ ಇವಾಗ ಎಜುಕೇಶನ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಶೂಲಿನಿ ಯೂನಿವರ್ಸಿಟಿ ಹಿಮಾಚಲ್ ಪ್ರದೇಶ್ ಅವರು ಕೋರ್ಸ್ ನ ಲಾಂಚ್ ಮಾಡಿದ್ದಾರೆ. ಗುಜರಾತ್ ಯೂನಿವರ್ಸಿಟಿ ಅವರು ಕೋರ್ಸ್ ನ ಲಾಂಚ್ ಮಾಡಿದ್ದಾರೆ. ಈಗ ಫೀಸ್ 1.5 ಲಕ್ಷ ಕಟ್ಟಬೇಕು. ಮೊದಲು ನಾವು ಹೇಳ್ತಾ ಇದ್ವಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಸುಮ್ಮನೆ ಸ್ಟಾರ್ಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ವಿ. ಈಗ ನಿಜವಾಗ್ಲೂ ಅದಾಗಿದೆ. ಅಲ್ಲಿ ಪ್ರೊಫೆಸರ್ಗಳು ಯಾರು, ಅಲ್ಲಿ ಏನ್ ಡಿಪ್ಲೊಮಾಗೆ ಬರ್ತಾ ಇದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ, ಪ್ರೊಫೆಸರ್ಗಳು ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಮೋದಿ ಕೇರ್ ನ ಒಂದು ಲೀಡರ್ಗಳು ಆಗಿರ್ಬೋದು, ಆಂಬೆ ಲೀಡರ್ಗಳು ಆಗಿರ್ಬೋದು, ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ ಮತ್ತೆ ಇನ್ನೊಬ್ರು ವಿನೋದ್ ಅಂತ ಇದ್ದಾರೆ ಕೇರಳದವರು, ಅವರು ಪ್ರೊಫೆಸರ್ ಆಗಿ ಇವಾಗ ಫಸ್ಟ್ ಲೆವೆಲ್ ಅಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಸ್ನೇಹಿತರೆ, ಇನ್ನು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಈ ಬಿಸ್ನೆಸ್ ನ ಒಂದು ಸ್ಟಡಿ ಮಾಡ್ತಕ್ಕಂಥದ್ದು. ಮೊದಲೆಲ್ಲ ಎಜುಕೇಶನ್ ಫ್ರೀ ಆಗಿ ಸಿಕ್ತಿದ್ರು, ತಗೊಳಕ್ಕೆ ಎಲ್ಲರೂ ರೆಡಿ ಇರ್ಲಿಲ್ಲ. ಈಗ ಫೀಸ್ ಕಟ್ಟಿ ಅಲ್ಲಿ ಅಟೆಂಡ್ ಆಗಿ ಕೋರ್ಸ್ ಅನ್ನು ಮುಗಿಸಿ ಪ್ರಾಕ್ಟಿಕಲ್ ಇಲ್ಲಿ ಬರ್ಬೇಕಾಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಬಹುದು. ಅದನ್ನ ಓದಿದ ನಂತರ ಕೆಲಸ ಸಿಗಲ್ಲ ಅನ್ನೋ ಭಯ ಇಲ್ಲ, ಬಿಸ್ನೆಸ್ ಸಿಗುತ್ತೆ ನಿಮಗೆ. ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಬಿಸ್ನೆಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ತುಂಬಾ ರೆಸ್ಪೆಕ್ಟಬಲ್ ಇಂಡಸ್ಟ್ರಿ ಆಗಿ ಇದು ಹೊರಹೊಮ್ಮಿದೆ. ಇಡೀ ದೇಶ ಒಂದಿನ ಯಾವ ತರ ಆಗುತ್ತೆ ಅಂದ್ರೆ, ದೊಡ್ಡ ದೊಡ್ಡವರು, ಮಹಾನ್ ಮೇಧಾವಿಗಳು, ಮಹಾನ್ ವಿಜ್ಞಾನಿಗಳು ಆಗಿರ್ಬೋದು, ಈ ದೇಶದ ನಾಗರಿಕರು, ಈ ದೇಶದ ಯಾರೆಲ್ಲ ಒಂದು ದೇಶಭಕ್ತರಿದ್ದಾರೆ, ಅವ್ರು ಹೇಳ್ತಾರೆ ಒಂದಿನ ನಮ್ಮ ದೇಶ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ, ನಮ್ಮ ದೇಶ ಡೆವಲಪ್ ಆಗ್ಲಿಕ್ಕೆ ಅತಿ ದೊಡ್ಡ ಕೊಡುಗೆ ಕೊಟ್ಟಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ಅಂತ ಹೇಳ್ಬಿಟ್ಟು ಜನಗಳು ಸುಳ್ಳು ಹೊಡಿತಾರೆ. ಅಂತ ಒಂದು ಇಂಡಸ್ಟ್ರಿಯ ಭಾಗ ಆಗಿದೀವಿ. ಸೊ ಸ್ನೇಹಿತರೆ, ನೀವೆಲ್ಲರೂ ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ. ಇವಾಗ ಇದರದ್ದು ಪವರ್ ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಇದು ಒಂದು ಬಹಳ ಮುಖ್ಯವಾದಂತಹ ಒಂದು ಟಾಪಿಕ್ ನ ನೀವು ಪಡ್ಕೊಂತಾ ಇದ್ದೀರಾ ಸ್ನೇಹಿತರೆ. ಫ್ರೆಂಡ್ಸ್, ಇವಾಗೇನು ಪವರ್ ಆಫ್ MLM ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ನೀವು ನಿಮ್ಮ ರಿಕ್ರಿಯೇಷನ್ ಕಾಲ್ಗಳಲ್ಲಿ ನೀವೆಲ್ಲರೂ ಕೂಡ ಕನೆಕ್ಟ್ ಆಗ್ತೀರಾ. ಅದಾದ ನಂತರ 7 ಗಂಟೆಗೆ ನಿಮಗೆ ಮತ್ತೆ ರೀಟೆಲಿಕಾಸ್ಟ್ ಆಗುತ್ತೆ. ಇದನ್ನ ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಎಲ್ರಿಗೂ ರೀಚ್ ಮಾಡಿಸಿ.
ಅದೇ ತರ ನಿಮಗೆ ಸೊ ತುಂಬಾ ಒಂದು ವಿಶೇಷವಾದಂತಹ ಒಂದು ದಿನ ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಶನಿವಾರ ಏನು ನೀವು ಬರ್ಲಿಕ್ಕೆ 9 ಗಂಟೆಗೆ ರೆಗ್ಯುಲರ್ ಪ್ರೋಗ್ರಾಮ್ ಇರ್ತದೆ. ಆ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ತುಂಬಾ ಸ್ಪೆಷಲ್ ಆಗಿ ನೀವು ಪಡಿಲಿಕ್ಕೆ ಕೊಟ್ಟಿದ್ದೀರಾ. ಅದೇನು ಅಂತ ಹೇಳಿದ್ರೆ ನೀವು ಅನ್ಬಿಲಿಯಬಲ್ ಆ ಟ್ರೈನಿಂಗ್ ನೀವು ಪಡಿತಿದ್ದೀರಾ. ಆ ಒಂದು ಶನಿವಾರ ಬ್ಯಾನರ್ ಅಲ್ಲಿ ಸರ್ಪ್ರೈಸ್ ಟಾಪಿಕ್ ಏನು ಅಂತ ಹೇಳಿ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಬಟ್ ರೆಡಿಯಾಗಿ ಎಕ್ಸ್ಟ್ರಾಆರ್ಡಿನರಿ ಒಂದು ಪವರ್ ಇರ್ತಕ್ಕಂಥ ಒಂದು ಸ್ಪೆಷಲ್ ಟ್ರೈನಿಂಗ್ ನ ಕೊಡ್ಲಿಕ್ಕೆ ನಾವು ಬರ್ತಾ ಇದೀವಿ ಸ್ನೇಹಿತರೆ. ಸೊ ಜಸ್ಟ್ ಈಗರ ವೇಟ್ ಮಾಡ್ತೀರಿ ನೀವು. ಅಂಡ್ ನಾಳೆ ಬೆಳಿಗ್ಗೆಯಿಂದ ಪವರ್ ಆಫ್ ಮೋದಿ ಕೇರ್ ಅಂತ ಹೇಳಿ ಅದು ಕೂಡ ಯುನಿಕ್ ಟಾಪಿಕ್. ಮೋದಿ ಕೇರ್ ನ ಶಕ್ತಿ ಏನು, ಪರಾಕ್ರಮ ಏನು, ಯಾಕೆ ಇಷ್ಟೊಂದು ಬೆಳೀತಾ ಇದೆ ಮೋದಿ ಕೇರ್, ಯಾವ ತರ ಇದು ಇಂಡಿಯಾದಲ್ಲಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ, ಇಷ್ಟು ಸ್ಪೀಡಿಗೆ ಏನ್ ಕಾರಣ, ಇಷ್ಟೊಂದು MLM ಗಳಿದಾವೆ ಇಂಡಿಯಾದಲ್ಲಿ, ಯಾಕೆ ಮೋದಿ ಕೇರೆ ಒಂದು ಒಳ್ಳೆ ಆಯ್ಕೆ ಅಂತಕ್ಕಂಥ ನಿಮ್ಗೆಲ್ಲ ಗೊತ್ತಾಗ್ತದೆ. ಸೊ ಆ ಒಂದು ದಿನಕ್ಕೋಸ್ಕರ ನಾಳೆ 4:50 ನೀವೆಲ್ಲರೂ ಲಾಗಿನ್ ಆಗ್ತೀರಾ. ಒನ್ ಆಫ್ ದ ಬೆಸ್ಟ್ ಡೇ ಆಗುತ್ತೆ ನಿಮಗೆ ನಾಳೆ ಒಂದು ಟ್ರೈನಿಂಗು. ಸೊ ಆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಮೋದಿ ಕೇರ್ ನಲ್ಲಿ ನೀವೆಲ್ಲರೂ ಎಂಜಾಯ್ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದೀರಾ. ವಿಶ್ ಯು ಆಲ್ ದ ಬೆಸ್ಟ್ ಫ್ರೆಂಡ್ಸ್.